निर्वाणरूपं विभुं व्यापकं ब्रह्मवेदस्वरूपं निजं निर्गुणं निर्विकल्पं निरीहं चिदाकाशमाकाशवासं भजेऽहं निराकारमोङ्कारमूलं तुरीयं गिराज्ञानगोतीतमीशं गिरीशं करालं महाकालकालं कृपालं गुणागारसंसारपारं नतोऽहं तुषाराद्रिसङ्काशगौरं गभीरं मनोभूतकोटिप्रभाश्रीशरीरं स्फुरन्मौलिकल्लोलिनी चारुगङ्गा लसद्भालबालेन्दुकण्ठे भुजङ्गा चलत्कुण्डलं शोभ्रनेत्रं विशालं प्रसन्नाननं नीलकण्ठं दयालुं मृगाधीशचर्माम्बरं मुण्डमालं प्रियं शङ्करं सर्वनाथं भजामि प्रचण्डं प्रकृष्टं प्रगल्भं परेशम् अखण्डम् अजं भानुकोटिप्रकाशं त्रयशूलनिर्मूलनं शूलपाणिं भजेऽहं भवानीपतिं भावगम्यं कलातीतकल्याणकल्पान्तकारी सदा सज्जनानन्ददाता पुरारी चिदानन्दसन्दोहमोहापहारी प्रसीद प्रसीद प्रभो मन्मथारी न यावत् त्वमानाथ पादारविन्दं भजन्ते ह लोके परे वानराणां न तावत् सुखं शान्तिसन्तापनाशं प्रसीद प्रसीद प्रभो सर्वभूताधिवासं न जानामि योगं जपं नैव पूजां नतोऽहं सदा सर्वदा शम्भुतुभ्यं जराजन्मदुःखोघताताप्यमानं प्रभो पाहि आपन्नमामीश शम्भो प्रभो पाहि आपन्नमामीश शम्भो। ಓಂ ಶ್ರೀ ಗುರು ಬಸವೇಶ್ವರಾಯ ನಮಃ. ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಸ್ಮರಿಸಿ ಬೀಳೂರಿನ ಆರಾಧ್ಯ ದೈವ ಕಾಲಭೈರವನಾಥನಿಗೆ ಭಕ್ತಿಯಿಂದ ನಮಿಸಿ ರಾಜಯೋಗಿಗಳು, ಮಹಾತಪಸ್ವಿಗಳು, ಶಿವಯೋಗ ಸಂಪನ್ನರಾದಂತಹ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳವರ ಪದತಲಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಬೀಳೂರಿನ ಆಧ್ಯಾತ್ಮಿಕ ಕ್ಷೇತ್ರದ ಮಹಾಶಿವಯೋಗಿಗಳು, ತಪಸ್ವಿಗಳು ಈ ನೆಲವನ್ನು ಪಾವನ ಮಾಡಿರುವ ಪರಮ ಪೂಜನೀಯ ಹುಚ್ಚೇಶ್ವರ ಮಹಾಶಿವಯೋಗಿಗಳ ಕರ್ತೃಗದ್ದುಗೆಗೆ ಭಕ್ತಿಯಿಂದ ನಮಸ್ಕರಿಸಿ ಪ್ರಸ್ತುತ ಶ್ರೀಮಠದ ಪೀಠಾಧೀಶ್ವರರಾಗಿರುವ ಪೂಜ್ಯ ಬಸವೇಶ್ವರ ಮಹಾರಾಜರ ಚರಣಗಳಿಗೂ ವಂದಿಸಿ ಶ್ರದ್ಧೆಯಿಂದ ಆಗಮಿಸಿದ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು.
ನಾವು 100 ವರ್ಷದ ಆಯುಷ್ಯದಲ್ಲಿ ಕಲಿಯುವಂಥದ್ದು ಬಹಳಷ್ಟದ. ದಿನಂಪ್ರತಿಯಾಗಿ ಮನುಷ್ಯ ಹೊಸದನ್ನು ಕಲಿತಾನೇ ಹೋಗಬೇಕು. ಯಾವ ಮನುಷ್ಯ ಕಲ್ಕೋತ ಹೋಗ್ತಾನ ಅವನ ಜೀವನ ಸರಳ ಆಕೋತ ಹೋಗ್ತದೆ. ಯಾವ ಮನುಷ್ಯ ಕಲಿಯುವುದಿಲ್ಲ ಆ ಮನುಷ್ಯನ ಜೀವನ ನರಕ ಸದೃಶ ಆಗ್ತದೆ. ಬರೇ ಶಾಲೆಯಲ್ಲಿ ಕಲಿಯೋದಷ್ಟೇ ಕಲಿಯುವಿಕೆ ಅಲ್ಲ. ನಾವು ಸದ್ಗುಣಗಳನ್ನು ಕಲಿಯಬೇಕು, ಸದಾಚಾರವನ್ನು ಕಲಿಯಬೇಕು, ಅಧ್ಯಾತ್ಮವನ್ನು ಕಲಿಯಬೇಕು, ಯಾರ ಜೊತೆಗೆ ಹೆಂಗೆ ವ್ಯವಹಾರ ಮಾಡಬೇಕು ಅನ್ನುವುದನ್ನು ಕಲಿಯಬೇಕು, ಹೆಂಗೆ ಬದುಕಬೇಕು ಈ ಜಗತ್ತಿನಲ್ಲಿ ಅನ್ನುವುದನ್ನು ಕಲಿಯಬೇಕು, ನಿಸರ್ಗದ ಜೊತೆಗೆ ಹೆಂಗೆ ವ್ಯವಹಾರ ಮಾಡಬೇಕು, ಪ್ರಾಣಿ ಪಕ್ಷಿಗಳ ಜೊತೆಗೆ ಹೆಂಗೆ ವ್ಯವಹಾರ ಮಾಡಬೇಕು, ಇದನ್ನೆಲ್ಲ ಯಾವ ಮನುಷ್ಯ ಕಲಿತಾನಲ್ಲ ಅವನೇ ಈ ಜಗತ್ತಿನಲ್ಲಿ ಜಾಣ. ನಾವು ಕಲೀಲಿಲ್ಲ ಅಂದ್ರೆ ಈ ಜಗತ್ತ ನಮ್ಮನ್ನು ಹಚ್ಕೊಳ್ಳೋದಿಲ್ಲ. ಜಗತ್ತಿನ ರೀತಿ ನೀತಿಗಳು ನಮಗೆ ಗೊತ್ತಾಗಬೇಕಂದ್ರೆ ನಾವು ಕಲ್ಕೋತ ಹೋಗಬೇಕು. ಈಗ ಒಕ್ಕಲಿಗ ದಿನಂಪ್ರತಿಯಾಗಿ ಕಲಿತಾ ಇರಬೇಕು. ಅವ ದಿನಂಪ್ರತಿಯಾಗಿ ಭೂಮಿಯನ್ನು ನೋಡಬೇಕು. ದಿನ ಹೊಲದಾಗ ಏನಾಕ್ಕೈತಿ ಅಂಥೇಳಿ ಅವ ಸರಿಯಾಗಿ ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಆ ಭೂಮಿಯ ಭಾಷೆ ಅವನಿಗೆ ಗೊತ್ತಾಕ್ಕೈತಿ. ಬೆಳೆ ಏನು ಹೇಳ್ತಾ ಇದೆ ಅಂಥೇಳಿ ಅವನಿಗೆ ಗೊತ್ತಾಗ್ತದೆ. ಆದರೆ ಇವ ಆ ಭೂಮಿ ಕಡೆನೇ ಹೋಗಿಲ್ಲ, ನೇರವಾಗಿ ಒಮ್ಮೆ ಬಿತ್ತುದು, ಆ ಬಳಿಕ ಔಷಧ ಹೊಡೆಯೋದು, ಮುಂದೆ ಬೆಳೆ ತೆಗಿಲಾಕ ಹೋದ ಅಂದ್ರೆ ಅದು ಭೂಮಿ ಇವನ ಜೊತೆಗೆ ಮಾತಾಡೋದಿಲ್ಲ. ಭೂಮಿಯ ಭಾಷೆಯನ್ನು ಮನುಷ್ಯ ಕಲಿಯಬೇಕು, ನಿಸರ್ಗದ ಭಾಷೆಯನ್ನು ಮನುಷ್ಯ ಕಲಿಯಬೇಕು. ಆಗ ಮಾತ್ರ ಒಬ್ಬ ರೈತ ಏನಾಗ್ತಾನಂದ್ರೆ ನಿಜವಾದ ರೈತನಾಗ್ತಾನೆ. ಎಲ್ಲರಿಗೂ ಒಕ್ಕಲ್ತನ ಮಾಡ್ಲಾಕ ಬರೋದಿಲ್ಲ. ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ವಿದ್ಯೆ ಅನ್ನೋದು ಯಾವುದಾದ್ರೂ ಇದ್ರೆ ಅದು ಮೇಟಿಯ ವಿದ್ಯೆ. ಒಕ್ಕಲುತನದ ವಿದ್ಯೆಗಿಂತಲೂ ಶ್ರೇಷ್ಠವಾದಂಥ ವಿದ್ಯೆ ಇನ್ನೊಂದಿಲ್ಲ. ಫ್ಯಾಕ್ಟ್ರಿಯಲ್ಲಿ ಹೆಂಗಿರ್ತತಿ, ಅಲ್ಲಿ 2 ಗುಂಡ್ಲೆ 2 4 ಆಕೈತಿ. ಫ್ಯಾಕ್ಟ್ರಿಯಲ್ಲಿ 2 ಮಳೆ ಅಂದರೆ 2 ಮಳೆ ಬರ್ತಾವ ಮಷಿನ್ ಒಳಗಿಂದ, 4 ಬರಂಗಿಲ್ಲ. ಎಷ್ಟು ಕಬ್ಬಿಣ ಹಾಕಿರ್ತಾನಲ್ಲ ಅಷ್ಟೇ ಮಳೆಗಳು ಹೊರಗೆ ಬರ್ತಾವ, ಅಷ್ಟೇ ವಸ್ತುಗಳು ಹೊರಗೆ ಬರ್ತಾವ. ಆದರೆ ಒಕ್ಕಲ್ತನದಲ್ಲಿ ಹಂಗಿರುವುದಿಲ್ಲ. ಅಲ್ಲಿ 30ನೇ ತಾರೀಕು ಆಯಿತು, 1ನೇ ತಾರೀಕು ಆಯ್ತು ಅಂದ್ರೆ ಪಗಾರ ಬಂದ ಬಿಡ್ತೈತಿ. ಫ್ಯಾಕ್ಟ್ರಿಯಲ್ಲಿ ನೌಕರಿಯಲ್ಲಿ ಎಲ್ಲ ಹೊರಗೆ. ಒಕ್ಕಲ್ತನದಾಗ ಹಂಗಿಲ್ಲ. ಇಲ್ಲ ನಮ್ಮದು ಈ ತಿಂಗಳಾತು ಪಗಾರಿನ ಬಂದಿಲ್ಲ ಅಂತ ಹಿಂಗೆ ಕೇಳಕ್ಕೆ ಬರಂಗಿಲ್ಲ ಇಲ್ಲಿ. ಮತ್ತು ಅತಿ ಕಠಿಣವಾದಂತಹ ಪರೀಕ್ಷಾದಾಯಕವಾದಂತಹ ಒಂದು ಕ್ಷೇತ್ರ ಯಾವುದು ಅಂದ್ರೆ ಒಕ್ಕಲತನದ ಕ್ಷೇತ್ರ. ಯಾವ ಮನುಷ್ಯನಿಗೆ ಗಟ್ಟಿ ಧೈರ್ಯ ಇರ್ತದ ಅವನೇ ಒಕ್ಕಲಿಗ ಆಗುವುದು. ಅಂಜಬುರ್ಕರೆಂದು ಒಕ್ಕಲಿಗರಾಗುವುದಿಲ್ಲ. ಇವರು 1ನೇ ತಾರೀಕು ಪಗಾರ ನೋಡ್ಕೊತ್ಕೊಂಡ್ರೆ ಅವ್ರು ಒಕ್ಕಲಿಗರಾಗ್ತಾರೇನು? ಹೀಗಾಗಿ ಒಬ್ಬ ಜಾಣ ಒಕ್ಕಲಿಗನಾಗಬೇಕಾದ್ರೆ ಭೂಮಿಯ ಭಾಷೆಯನ್ನು ನಿರಂತರವಾಗಿ ಕೇಳ್ಕೋತಿರಬೇಕು, ಕಲ್ಕೋತಿರಬೇಕು. ಆವಾಗ ಜಾಣ ಒಕ್ಕಲಿಗನಾಗ್ತಾನ. ಈಗ ನಾವು ಹೆಂಗಾಗಿದ್ದೀವಿ? ದಡ್ಡ ಒಕ್ಕಲಿಗರಾಗಿದ್ದೀವಿ. ಹೆಂಗೆ ದಡ್ಡ ಒಕ್ಕಲಿಗರು? ಭೂಮಿಯಲ್ಲಿ ಹೆಜ್ಜೆ ಇಟ್ಟರೆ ಭೂಮಿ ಏನಾಗಿರಬಾರದು? ಗರ್ಸ್ ಆದಂಗೆ ಬಿರುಸಾಗಿರಬಾರದು. ಭೂಮಿ ಮೆತ್ತಗಿರ್ಬೇಕು, ಅವಾಗ ಅದರಲ್ಲಿ ಬೆಳೆ ಚಲೋ ಬರ್ತದ. ಈ ದ್ರಾಕ್ಷಿ ಹೊಲಗಳಲ್ಲ, ಮತ್ತು ಅಲ್ಲಿ ಟ್ರ್ಯಾಕ್ಟರ್ ಅಡ್ಡಾಡ್ತಾವ, ಮತ್ತು ಗರ್ಸಿನಕ್ಕಿಂತ ಗಟ್ಟಿಯಾಗಿರ್ತೈತೆ ಅದು. ಸಾಮಾನ್ಯವಾಗಿ ಗೊಂಜಾಳ ಬೆಳೆಯೋದು, ಜೋಳ ಬೆಳೆಯೋದು, ದ್ರಾಕ್ಷಿ ಬಡ್ಡಿಗೆ ಅಲ್ಲೇ ಇಲ್ಲೇ ಏನಿರ್ತೈತಲ್ಲ ಅಲ್ಲೆಲ್ಲ ಭೂಮಿ ಏನಾಗಿರಬೇಕು ಅಂದ್ರೆ ಮೆತ್ತಗಿರಬೇಕು, ಬೆಣ್ಣೆ ಇದ್ದಂಗೆ ಇರಬೇಕು.
ಮತ್ತು ಹಂಗಿರ್ಬೇಕಂದ್ರೆ ಏನು ಮಾಡಬೇಕು? ಯೂರಿಯಾ DAP ಒಗೆದು ಬಿಡಬೇಕು. ಇದ್ದ ಭೂಮಿ ಎಲ್ಲ ಏನಾಗ್ತದ? ಗರ್ಸ್ ಆದಂಗೆ ಆಗ್ತದ. ಭೂಮಿ ಎಲ್ಲ ನಾವು ತಿಳ್ಕೊತೀವಿ ಗೊಬ್ಬರ ಹಾಕಿದೀವಿ ಇನ್ನು ಚಲೋ ಬೆಳೆ ಬರ್ತೈತೆ ಅಂತ. ಭೂಮಿ ಪ್ಯಾಕ್ ಆಗ್ತೈತಿ. ಭೂಮಿ ಪ್ಯಾಕ್ ಆಯಿತು ಅಂದ್ರೆ ಅದರ ಒಳಗಿರುವಂಥ ಜೀವರಾಶಿಗಳೇನದಾವ, ಎರೆಹುಳು ಆಗಲಿ ಇನ್ನಿತರ ಯಾವುದೇ ಜೀವರಾಶಿಗಳು ಉಸಿರಾಡ್ಲಕ್ಕೆ ಗಾಳಿ ಸಿಗಂಗಿಲ್ಲ ಅವು. ಆ ಬಳಿಕ ಅವು ಏನು ಭೂಮಿ ಪಳ್ಳ ಮಾಡೋ ಕೆಲಸ ಮಾಡ್ತಾವೆ, ಬೆಳೆಗಳಿಗೆ ಅನುಕೂಲ ಮಾಡೋ ಕೆಲಸ ಮಾಡ್ತಾವೆ. ನಾವು ಅದನ್ನು ಪೂರ್ಣ ಎಲ್ಲ ಗಚ್ಚ ಹಾಕಿದಂಗೆ ಮಾಡಿಬಿಟ್ಟಿವಿ ಅಂದ್ರೆ ಬೆಳೆ ಏನು ಚಲೋ ಬರ್ತಾವೆ? ಇನ್ನು ರೈತರಾದಂಥವರು ತಿಪ್ಪಿಗಳೇ ಇಲ್ಲ, ಮನ್ಯಾಗ ದನಗಳು ಇಲ್ಲ, ಅದು ಗ್ಯಾಸ್ ಏನು ಹೆಂಡಿ ಹಾಕ್ತತಿ ಏನದು? ಏನೂ ಇಲ್ಲ. ನಾಯಿಗಳನ್ನ ಸಾಕ್ಯಾರ, ಅವು ಎಲ್ಲರೇ ಗಿಡದ ಕೆಳಗೆ ಹೋಗಿ ಮುಚ್ಚಿ ಬಂದ್ಬಿಡ್ತಾವ. ನಿಮಗೆ ಅದಕ್ಕೆ ಸಂಬಂಧ ಇಲ್ಲ. ಬೆಕ್ಕುಗಳಂತೂ ತೀರಾ ಬೆಕ್ಕವು. ಈಗ ಆ ಕಡೆ ಎಲ್ಲ ಇಲ್ಲೇ ನಿಮ್ಮಲ್ಲೇ ಅಲ್ಲದ ಸುದ್ದಿ. ಉತ್ತರ ಭಾರತದಲ್ಲಿಯೂ ಹಾಗೆ, ಹಿಮಾಚಲ್ ಪ್ರದೇಶ ಆ ಕಡೆ ಎಲ್ಲ ಮನೆಗೆ ಒಂದೊಂದು ಎರಡೆರಡು ನಾಯಿ ಸಾಕ್ಯಾರ. ಒಂದೊಂದು ಆಕಳ ಸಾಕ್ರಪ್ಪ ಅಂದ್ರೆ ಮೇವು ಇಲ್ಲ ಅಂತಾರೆ. ಅವಕರೆ ತಂದು ಬಿಸ್ಕಿಟ್ ಹಾಕ್ತಾರ, ಬೆಣ್ಣೆ ಹಾಕ್ತಾರ, ತಮ್ಮ ಜೋಡಿ ಹಾಸಿಗೆ ಮಲ್ಕೋತಾರ. ಆ ಬಳಿಕ ಚಲೋ ದಿನ 3 ದಿವ್ಸಕ್ಕೊಂದು ನಾಯಿದು ಸಾಬೂನು ಬರ್ತಾವೆ. ಚಲೋ ಆಕಳ ಮೇಯ್ ತೊಳೆ ಅಂದ್ರೆ ಆಗಿ ಬರೋದಿಲ್ಲ ನನಗತ್ತಾನ, ಈ ನಾಯಿ ಮೇಯ್ ತೊಳ್ಕೊತ ನಿಂತಿರ್ತಾನ. ಒಂದು ತಿಪ್ಪಿಲ್ಲ, ಹೆಂಗರೆ ಒಕ್ಕಲ್ತನ ಮಾಡ್ತಾರತ್ ನಮಗೆ ಸಂಶಯ ಅದ. ಒಕ್ಕಲಿಗನಾದಂಥವನಿಗೆ ದಿನಂಪ್ರತಿಯಾಗಿ ಅವ ಗೋಮೂತ್ರದಲ್ಲಿ ಸ್ನಾನ ಮಾಡಬೇಕು, ಅವಾಗ ನಿಜವಾದ ಒಕ್ಕಲಿಗ ಆಗ್ತಾನ. ಈಗಿನವ್ರಿಗೆ ಹೆಂಡಿ ಹಿಡಿದವಲ್ಲ, ಕೈ ವಾಸ ಬರ್ತಾವ್ರಿ. ಅದು ದಾರು ವಾಸ ಬರಂಗಿಲ್ಲ, ಅಂಗಡಿಯಾಗ ಹೋಗಿ ಕುಡಿದು ಬರ್ತಾರಲ್ಲ ಅದು ವಾಸ ಬರಂಗಿಲ್ಲ. ಇದು ಗೋಮೂತ್ರ ಕೆಟ್ಟ ವಾಸ ಬರ್ತದ್ರಿ, ಏನು ಮಾಡೋದು ಅಂತಾರ. ಅಂದ್ರ ನಾವು ನಿಸರ್ಗದ ಭಾಷೆಯನ್ನು ಕಲ್ತಿಲ್ಲ. ಮತ್ತೀಗ ಎಲ್ಲ ಒಕ್ಕಲಿಗರು ಹೆಂಗಾಗ್ಯಾರ? ಎಲ್ಲ ಸ್ಮಾರ್ಟ್ ಒಕ್ಕಲಿಗರು. ಮುಂಜಾನೆ ಆರಾಮ 7-8 ಕೇಳ್ತಾರೆ ಅವರು. ನಸಿಕ್ನಲ್ಲಿ 4 ಗಂಟೆ ಕೇಳಬೇಕು. ಅವನೇ ಖರೆ ಒಕ್ಕಲಿಗ. ಎದ್ದು ಕೂಡಲೇ ಮೊದಲಿನ ರೈತರು ಏನು ಮಾಡ್ತಿದ್ರು? ತಾವು ನೀರು ಕುಡಿತಿರ್ಲಿಲ್ಲ, ತಾವು ಊಟ ಮಾಡ್ತಿರ್ಲಿಲ್ಲ. ಮೊದಲೇ ಎತ್ತುಗಳನ್ನ ಉಣಿಸಿ ಎತ್ತುಗಳಿಗೆ ಮೇವು ಹಾಕಿ ಅವು ಪೂರ್ಣ ಎಲ್ಲ ತಯಾರಿ ಆದ ಬಳಿಕ ಇವರು ಜಳಕ ಮಾಡಿ ಇವರು ನಾಷ್ಟ ಮಾಡಿ ಹೊಲಕ್ಕೆ ಹೋಗ್ತಿದ್ರು. ಇದು ಒಕ್ಕಲಿಗ ಹೆಂಗೆ ಬದುಕಬೇಕು ಅನ್ನೋ ರೀತಿ. ಇದು ಬರೇ ಒಬ್ಬ ಒಕ್ಕಲಿಗಂದಾತು. ಇನ್ನ ಒಕ್ಕಲಿಗಂದು ಹೇಳ್ಬೇಕಂದ್ರ ಬೀಜ ಎಲ್ಲ ಮನಿ ಬೀಜ ಇರ್ಬೇಕು, ಅವ ಖರೆ ಒಕ್ಕಲಿಗ. ಇದು ಜೂನ್ ತಿಂಗಳು ಬತ್ತಂದ್ರೆ ಇವರೆಲ್ಲ ಎಲ್ಲಿರ್ತಾರಪ್ಪ ರೈತರಂದ್ರೆ ಸೊಸೈಟಿ ಮುಂದೆ, ಗೋರ್ಮೆಂಟ್ ಬೀಜ ಕೇಂದ್ರದ ಮುಂದೆ ಎಲ್ಲರೂ ಅಲ್ಲಿ ಬೀಜ ತರೋದು, ಅಲ್ಲಿದ ಗೊಬ್ಬರ ತರೋದು, ಹೊರಗಿಂದ ಟ್ರ್ಯಾಕ್ಟರ್ ಬಾಡಿಗೆ ಹೇಳೋದು ಎಲ್ಲ ಹೊರಗಿಂದ. ಮತ್ತು ರೈತ ಸಾಲಗಾರ ಆಗಲಾರ್ದ ಏನು ಮಾಡ್ತಾನೆ? ಅದಕ್ಕೆ ಈ ಒಕ್ಕಲತನ ಅನ್ನುವಂಥ ವಿದ್ಯಾ ಏನದ, ಇದನ್ನು ಸರಿಯಾಗಿ ತಿಳ್ಕೊಂಡಂಥವ ಜಾಣ ಒಕ್ಕಲಿಗನಾಗ್ತಾನ. ಒಬ್ಬ ಒಳ್ಳೆಯ ಗೃಹಸ್ಥ ಹೆಂಗಿರಬೇಕು? ಎಲ್ಲರೂ ಲಗ್ನ ಆಗ್ಯಾರ ಅಂದ ಬಳಕ ಎಲ್ಲರಿಗೆ ಚಲೋ ಸಂಸಾರ ಮಾಡ್ಲಕ್ಕೆ ಬರ್ತೈತಿ? ಬಹಳ ಮಂದಿ ಲಗ್ನ ಆಗ್ಯಾರ. ಎರಿಗೆ ಇನ್ನೊಂದು ಕೆರಿಗೆ ಅಂದಂಗ ತಾಳಿಲ್ಲ ಮೇಳಿಲ್ಲ. ಹಂಗಾದ್ರೆ ಎಂಥ ಸಂಸಾರ ಅದು? 100 ವರ್ಷ ಬದುಕಿದ್ರು ಕೂಡ ಹಿಂದಿನ ಅಜ್ಜ ಅಜ್ಜಿಗಳಿದ್ರು, ಅವರು ತಾಳ್ಕೊಂಡು ಮಾಡ್ಕೊಂಡು ಎಲ್ಲ ಸಂಭಾಳಿಸ್ಕೊಂಡು ಹೋಗ್ತಿದ್ರು. ಅದಕ್ಕೆ 100 ವರ್ಷ ಜಗತ್ತಿದ್ದು ಅವರು ಸಂಸಾರ. ಈಗ ಏನಿಲ್ಲ ತುಸು. ಇವ್ರೇನ್ರಿ ಅಂದ್ರೆ ಅವ್ರು ತಡ್ಕೊಳ್ಳೋದಿಲ್ಲ, ಅವ್ರೇನ್ರಿ ಅಂದ್ರೆ ಇವ್ರು ತಡ್ಕೊಳ್ಳೋದಿಲ್ಲ. ಮುಂದೇನಾಕತಿ? ಡೈವರ್ಸ್ ಆಗ್ತತಿ. ಬದುಕು ಕಲಾ ದಾಂಪತ್ಯ ಜೀವನದಲ್ಲಿ, ಗೃಹಸ್ಥ ಜೀವನದಲ್ಲಿ ಹೆಂಗೆ ಇರಬೇಕು ಅಂತ ಗೊತ್ತಿರಲಿಲ್ಲ ಅಂದ್ರೆ ಇದೆಲ್ಲ ಆಗ್ತೈತಿ.
ಈಗ ಸದ್ಯ ನ್ಯಾಯಾಲಯದಲ್ಲಿ ಕೋರ್ಟ್ನಲ್ಲಿರುವಂಥ ಅತಿ ಹೆಚ್ಚು ಕೇಸ್ ಯಾವುದಾವ ಅಂದ್ರೆ ಬರೀ ವಿವಾಹ ವಿಚ್ಛೇದನ, ಡೈವರ್ಸ್ ಕೇಸ್ ಅದಾವ. ನೀವು ಹಿರಿಯರು ತಿಳಿದವ್ರು ಹೇಳೋದಿಲ್ಲ. ಆ ಬಳಿಕ ಅವ್ರ ಆತ್ಯಗಳರೇ ಕುಂಡ್ರೋದಿಲ್ಲ 1-2 ವರ್ಷ ತಣ್ಣಗೆ ಬಂದ ಕೂಡ್ಲೇನ ಏನ್ರಿ ಚಾಲೂ ಮಾಡಿಬಿಡ್ತಾರ. ಪಾಪ ಹೊಸ್ದಾಗಿರ್ತಾವ ಶಾಲಿ, BSc MSc ದೊಡ್ಡ ದೊಡ್ಡ ಡಿಗ್ರಿ ಮುಗಿಸಿ ಹೊಸ್ತಾರ ಬಂದಿರ್ತಾರೆ ಮನೆಗೆ. ಇವ್ರಿಗೆ ಡಿಗ್ರಿನೂ ಗೊತ್ತಿಲ್ಲ, ಅದೇನು ಶಾಲಿ ಹಿಂದೆ ಹಾದಿಲ್ಲ ಮುಂದೆ ಹಾದಿಲ್ಲ. ನೀ ಹಂಗ್ಯಾಕೆ ಮಾಡ್ತಿ, ನೀ ಹಿಂಗ್ಯಾಕೆ ಮಾಡ್ತಿ? ಮತ್ತು ಅವ್ರ ಶಾಲೆ ಕಲ್ತದ್ದು ಹಂಗಿರ್ತೈತೆ. ಹಂಗೆ ಮಾಡವ್ರ ನೀವು ತುಸು ಹಿರಿಯಾರೇ ಇರ್ತೀರಿ, ತಡ್ಕೊಂಡು ಮಾಡ್ಕೊಂಡು ಹೋದ್ರಿ ಅಂದ್ರೆ ನಿಮ್ಮ ಮಗನ ಜೀವನವೇ ಉಜ್ವಲವಾಗ್ತದೆ, ಡೈವರ್ಸ್ ಆಗಂಗಿಲ್ಲ. ಇದೇನು ಸಣ್ಣ ಕೆಲಸ ಅಂತ ತಿಳ್ಕೊಂಡ್ರೆ ಈಗ ಆಧುನಿಕ ಕಾಲದ ಅತಿ ದೊಡ್ಡ ಸಮಸ್ಯೆ ಇದು. ಏನು? ವಿವಾಹ ವಿಚ್ಛೇದನ. ಮೊದಲಿನ ಕಾಲಕ್ಕೆ ಲಗ್ನ ಮುರಿದು ಬಿತ್ತು, ಲಗ್ನ ಆದಂಥ ಹೆಣ್ಮಗಳು 1 ವರ್ಷ 2 ವರ್ಷ 5 ವರ್ಷಗಾದರೂ ಕಾಗದಾಯಿತು ಅಂದ್ರೆ ಭಾಳ ಪಶ್ಚಾತ್ತಾಪ ಪಡ್ತಿದ್ರು ಅವ್ವ ಅಪ್ಪ. ಈಗ ಅವ್ವ ಅಪ್ಪನ ಹೋಗಿ ವಿವಾಹ ವಿಚ್ಛೇದನ ಮಾಡ್ಕೊಂಬರ್ಲಾತ್ಯಾರ. ಏನು ಕಾಲ ಕೆಟ್ಟಿದ್ದು ಇದೆಲ್ಲ. ಎದಕ್ಕ? ಗೃಹಸ್ಥರಾಗಿ ನಾವು ಹೆಂಗಿರಬೇಕು ಅನ್ನುವುದನ್ನು ಕಲಿಯದೇ ಹೋದರೆ ಇದೆಲ್ಲ ಸಮಸ್ಯೆಗಳು ಬರ್ತಾವೆ. ಇನ್ನು ಮನುಷ್ಯರಾಗಿ ನಾವು ಏನು ಕಲಿಯಬೇಕಾಗಿದೆ ಅದನ್ನು ತಿಳ್ಕೊಂಡಿರ್ಬೇಕು. ಮನುಷ್ಯರೆಲ್ಲ ನಾವೆಲ್ಲರೂ ಮನುಷ್ಯರೇ. ಒಂದು ತುಸು ಮನುಕುಲಕ್ಕೆ ಕಿಮ್ಮತ್ತು ಬರಂಗೆ ನಾವು ಬದುಕಬೇಕು. ನಮ್ಮನ್ನು ನೋಡಿ ಪ್ರಾಣಿ ಪಕ್ಷಿಗಳೆಲ್ಲ ಶಾಪ ಹಾಕೇ ಹಾಕ್ತಾವೆ ದಿನಂಪ್ರತಿ. ಅವು ಕೋಳಿಗಳೆಲ್ಲ ನಮ್ಮ ಸಂತಾನ ಎಲ್ಲ ಹರಣ ಮಾಡ್ಲತ್ತಾನೆ, ಇವನು ನಾಶ ಆಗಿ ಹೋಗಲಿ ಅಂತ ಕೋಳಿ ಶಾಪ ಹಾಕ್ಲತ್ತಾವ. ಇವ ತತ್ತಿ ತಿತ್ತಾನ, ಕೋಳಿ ತಿತ್ತಾನ, ಒಂದು ಬಿಡವಲ್ಲ. ಅವು ಆಡುಗಳು ಕುರಿಗಳು ಅವು ಎಲ್ಲ ಏನು ಮಾಡ್ತಾವ? ಶಾಪ ಹಾಕ್ತಾ ಇದಾವೆ. ನಾವು ಒಳ್ಳೆಯ ಮನುಷ್ಯರಾಗಿ ಬದುಕಬೇಕು ಅಂದ್ರೆ ಇನ್ನೊಂದು ಪ್ರಾಣಿ ಕೈ ಹಚ್ಚಲಾಕ್ ಹೋಗಬಾರ್ದು. ಅದೇ ರೀತಿಯಾಗಿ ನಾವು ನಮ್ಮ ಜೀವಮಾನದ ಅವಧಿಯಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿರಬೇಕು, ಹೆಂಗೆ ಬದುಕಬೇಕು ಅನ್ನೋದು ಕೂಡ ಗೊತ್ತಿರಬೇಕು. ನಮಗೆ ಎಷ್ಟಾದರೂ ಸಾಲ್ತಾ ಇಲ್ಲ. ಈಗ ಮೊದಲಿನ ಕಾಲಕ್ಕೆ ಹೆಂಗಿತ್ತು, ಒಕ್ಕಲಿಗರು ಅವ್ರ ಅಟ್ಟ 1-2 ಚೀಲ ಜೋಳ ಬೆಳೀತಂದ್ರೆ ಸಾಕಪ್ಪ, ವರ್ಷಕ್ಕೆ ಹೊಟ್ಟಿಗೆ ಎಷ್ಟು ಬೇಕು ಅಷ್ಟು ಆಯಿತು ಅಂತ ತಣ್ಣಗಿರ್ತಿದ್ರು ಅವರು ಡೋಣ್ಯಾಗ ಬೆಳೆದು. ಈಗ ಏನಿಲ್ಲ, ಡೋಣೆಲ್ಲ ದ್ರಾಕ್ಷಿ, ಅದು ಎಲ್ಲ ದ್ರಾಕ್ಷಿ ಬೆಳೆದು 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 ಆ ಮೊದಲು 8-10 ಚೀಲ ಜೋಳ ಆಗಾಗ ಚಲೋ ಆರಾಮಿದ್ರು ಅವ್ರು, ಸಾಕಪ್ಪ ಅಂತ ತೃಪ್ತಿಯಿಂದಿದ್ರು. ಇವತ್ತು ಕೋಟಿಗಟ್ಟಲೆ ದ್ರಾಕ್ಷಿ ಬೆಳೆದ್ರು ಕೂಡ ಇನ್ನು ಸಾಲವಲ್ದು. ಎಲ್ಲ ಬರೀ ಬ್ಯಾಂಕಿಗೆ ಇಡೋದು ನಡೆದೈತಿ, ನಾವು ತಿನ್ನೋದೇನು ನಡೆದಿಲ್ಲ. FDನ ಮಾಡೋದು, ಇನ್ನ ಗಳಿಸೋದು, ಮತ್ತಷ್ಟು ಗಳಿಸೋದು, ಗಳಿಸಿ 60 ವಯಸ್ಸಿಗೆ ಶುಗರ BP ಎಲ್ಲ ಬಂದುಬಿಡ್ತಾವೆ ರೈತರಿಗೆ. ಎದಕ್ಕೆ ಬರ್ತಾವು? ಸಾಕು ಅಂತ ಅನ್ನವಲ್ಯವ, ಅದಕ್ಕಾಗಿ ಶುಗರ್ BP ಎಲ್ಲ ರೀತಿಯ ಜಡ್ಡುಗಳು ಬರ್ತಾವೆ. ಮೊದಲಿನ ರೈತರು ಸಾಕು ಅಂದದಕ್ಕೆ ಅವರು 100 ವರ್ಷ ಆದರೂ ಒಂದು ರೋಗ ಸಹಿತ ಸಮೀಪ ಆಯ್ತಿರ್ಲಿಲ್ಲ. ಅವ್ರಿಗೆ ಗೊತ್ತಿತ್ತು ಹೆಂಗೆ ಬದುಕಬೇಕಂತ. ಈಗಿನವ್ರಿಗೆ ಏನಿಲ್ಲ, ಬರೇ ರೊಕ್ಕ ಒಂದ ನೋಡ್ತಾರೆ ಅವರು. ತಮ್ಮ ಮನೆಗೆ ಬೇಕಾದ ಕಾಯಿಪಲ್ಲೆ ಮನೆ ಸುತ್ತಮುತ್ತ ಬೆಳ್ಕೊಳಂಗಿಲ್ಲ. ಇವ್ರು ಬಿಡ್ರಿ, ಹೊಲ್ದಾಗ ಕೆಲಸ ಇರ್ತೈತೆ, ತಾಯಿಗಳರೇ ಮಾಡಬೇಕಲ್ಲ. ಅವರೇ ಮನೆ ಹಿತ್ಲಾಗ 1-2 ಕಟ್ಟಿಗೆ ನಡಾಕಿ ಮಾಡಿ ಮನೆಗೆ ಬೇಕಾಗು ಹೀರೆಕಾಯಿ ಆಗಲಿ ಸೌತೆಕಾಯಿ ಆಗಲಿ ಬೆಳ್ಕೋಬೇಕು ಬೇಡ? ಏನೂ ಇಲ್ಲ, ಶುಕ್ರವಾರ ಸಂತಿಗೆ ಎಲ್ಲರೂ ಖಾಲಿ ಕೈಚಲ್ ತೊಗೊಂಡು ಹೊಂಟ್ರು. ಇದು ಒಕ್ಕಲಿಗಾರ ಊರು, ಯಾರು ಊರು ಇದು? ನೌಕರದಾರದಾರ ಅಂತ ತಿಳ್ಕೊಳ್ದ ನೀವು ಊರಾಗ? ಎಲ್ಲ ಒಕ್ಕಲಿಗರೇ ಅಲ್ರಿ. ಒಂದು ತಿಪ್ಪಿ ಒಳಗೆ ಎದ್ದದ್ದ ಟೊಮೆಟೊ ಗಿಡದಿಂದ ಒಂದು ಓಣಿಗೆ ಹಂಚಟ್ಟ ಟೊಮೆಟೊ ಬೆಳಿತೈತಿ ಅಂದ ಬಳಕ ಯಾಕೆ ನೀವು ನಿಮ್ಮ ಹಿತ್ತಲಾಗಿ ಬೆಳ್ಕೋಬಾರ್ದು ಕಾಯಿಪಲ್ಲೆ? ಏನು ಮಾಡೋದ್ರಿ? ಸೌಡ್ ಯಾರಿಗೈತಿ? ಪುರ್ಸತ್ತ ಇಲ್ಲ ನಮಗೆ. ಏನು ಮಾಡ್ತೀರಿ ಕೆಲಸ? ಮುಂಜಾನೆ ಎದ್ದಿವಂದ್ರೆ ಮೊದಲ ಚಾ ಕುಡಿಬೇಕ್ರಿ, ಮುಖ ತಕ್ಕೊಳ್ಳಾರ್ದ. ದೊಡ್ಡ ಕೆಲಸ ಇವೆಲ್ಲ. ಚಾ ಮರ್ತೀವಂದ್ರೆ ತಲೆ ದೆಮ್ಮ ಹಿಡಿತತ್ರಿ, ಮಬ್ಬ. ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ರಿ.
ಅದಕ್ಕೆ ಎದ್ದು ಕೂಡಲೇ ಒಂದು ಗ್ಲಾಸ್ ಚಾ ಕುಡಿತೀವಿ ಬರೋಬ್ಬರಿ. ಕುರಿ ಹಾಲು ಹಾಕಿ ಕುಡಿತಾನ, ತೀರಾಟ ಮಬ್. ಆ ಬಳಿಕ ಮುಂದೇನ್ರಿ ವಾಟ್ಸಪ್ಪ ಫೇಸ್ಬುಕ್, ಹೊಸ ಜನ್ರೇಷನ್ ಎಲ್ಲ ಅದನ್ನೇ ನೋಡ್ಕೊತ ಕೂತ ಬಿಡ್ತಾರ, ಸಮಯ ಸಾಲಂಗಿಲ್ಲ ಅವ್ರಿಗೆ. ಆ ಬಳಿಕ ಉಳ್ಕಿದ ಮೇಳೆಲ್ಲ ಊರ ಕಡೆ ಹೋಗ್ತೈತಿ. ಅದ ಒಂದು ತಾಸು ಕಾಯಿಪಲ್ಯ ಬೆಳೆಯೋ ಸಲುವಾಗಿ ಇವರು ಸಮಯ ಖರ್ಚು ಮಾಡಿದ್ರು ಅಂದ್ರೆ ಯಾರಿಗೂ ಕ್ಯಾನ್ಸರ್ ಆಗುವುದಿಲ್ಲ. ನಿಮ್ಮ ಕಾಯಿಪಲ್ಯ ನೀವು ಬೆಳ್ಕೊಂಡ್ರ. ಹಿಂಗ ನೀವು ಶುಕ್ರವಾರ ಖಾಲಿ ಕೈ ತಗೊಂಡು ಎಲ್ಲರ ಸಂತಾನ ಕಾಯಿಪಲ್ಯ ತಂದು ತಿಂದ್ರಿ ಅಂದ್ರ ಹೇಳಿ ಕೇಳಿ ಎಲ್ಲರಿಗೆ ಕ್ಯಾನ್ಸರ್ ಕಟ್ಟಿಟ್ಟ ಬುತ್ತಿ. ಇದು ಖರೇ ಪ್ರವಚನ, ಇದೆ ಕಥೆನೂ ಅಲ್ಲ, ಮಂದಿದೂ ಅಲ್ಲ. ಇದು ನಿಮ್ಮ ಜೀವನಕ್ಕೆ ಅವಶ್ಯಕತೆ ಐತಿ. ದ್ರಾಕ್ಷಿಗೆ ನೀವು ಇಟ್ಟು ಔಷಧ ಹೊಡಿತೀರಿ, ಅದನ್ನು ತಿಂದವನ ಗತಿ ಏನಾಗಬಾರ್ದು. ಮುನುಕರೆ ತಿಲ್ಲಿ ಅವ ಹಸಿ ದ್ರಾಕ್ಷಿಯರೇ, ಹಣ್ಣು ದ್ರಾಕ್ಷಿಯರೇ ತಿಲ್ಲಿ, ತಿಂದವನ ಗತಿ ಏನು? ಒಂದು ತುಸು ನೀವ ಪ್ರಯೋಗ ಮಾಡಿ ನೋಡ್ರಿ ದ್ರಾಕ್ಷಿ ಔಷಧ. ಅದನ್ನು ಬಿಡ್ರಿ ಹೋಗ್ಲಿ, ಯೂರಿಯಾ DAP ಒಂದು 4 ಕಾಳು ಹಿಂಗೆ ಬಟ್ಲಾಗ ಅಳಿಗಾಡಿಸಿ ಕುಡಿದು ಬಿಡೋದು. ಅದನ್ನು ಪ್ರಯೋಗ ಮಾಡ್ರಲ್ಲ, ಯಾರು ಬೇಡತ್ತ? ಒಂದು ತುಸುನ ಹೆಂಗೆ 4 ಸಕ್ಕರೆ ಕಾಳು ಹಾಕ್ತಿರಲ್ಲ, ಹಂಗೆ 4 ಯೂರಿಯಾ ರೇ DAP ರೇ ತಗೊಂಡು ಕಲಿಸಿ ಬಟ್ಲಾಗ ಓಂ ನಮಃ ಶಿವಾಯ ಅಂತ ಕುಡ್ರಿ. ಪೂರ್ಣ ಸಾಪ್, ಕಫ, ಪಿತ್ತ ಎಲ್ಲ ಜಠರ ಸಮೇತ ಎಲ್ಲ ಸ್ವಚ್ಛ. ಯಾವ ಡಾಕ್ಟರ್ ಕಡೆಗೆ ಹೋದ್ರೂ ನಿಂದ್ರಂಗಿಲ್ಲ. ಏನಿದು ಬರೀ ಇಷ್ಟು ಪಚನ ಆಗುವುದಿಲ್ಲ, ಇನ್ನು ಇಂಥದ್ದೆಲ್ಲ ನಾವು ಭೂಮಿಗೆ ಹಾಕ್ಲಾಗ್ತಿದ್ದೀವಿ. ಅದ ಮೆಂತಿ ಪಲ್ಯ ಒಳಗೆ ಬರ್ತೈತಿ. ಮೆಂತಿ ಪಲ್ಯ ಒಳಗೆ ಎಷ್ಟು ಚಲೋ ಐತಿ ನೋಡ್ರಿ, ತಾಜಾ ಐತಿ. ತಾಜಾ ಇಲ್ಲದು ರಾಸಾಯನಿಕದಿಂದ ಅಷ್ಟು ತಾಜಾ ಆಗೈತಿ. ಸಣ್ಣ ಸಣ್ಣ ಮಕ್ಕಳದಾವು, ಅವುಗಳಿಗೂ ಕೂಡ ನಾವು ಇದನ್ನ ತಿನ್ನಿಸ್ಲಾಗ್ತಿದೀವಿ ಅಂದ ಬಳಿಕ ಅವಂಗ ಮುಂದೆ 100 ವರ್ಷ ಆರೋಗ್ಯವಂತವಾಗಿ ಬದುಕಲಿಕ್ಕೆ ಸಾಧ್ಯದ. ಕೂಸುಗಳವು ಇನ್ನ ಹುಟ್ಟಿದ ಕೂಸುಗಳಿಗೆ ಎಷ್ಟೋ ರೋಗಗಳು. ಹುಟ್ಟಿದ ಕೂಸುಗಳಿಗೆ ಹಾರ್ಟ್ ಆಪರೇಷನ್ ಮಾಡ್ಲತ್ತಾರ. ಇದೆಷ್ಟು ಭಯಾನಕದ. ಅದೇನು ತಪ್ಪು ಮಾಡೈತೆ ಹೇಳ್ರಿ? ಆರಾಮವಾಗಿ 100 ವರ್ಷ ಆರಾಮ್ ಬದುಕಬೇಕತ್ತಿ ಜಗತ್ತಿನಲ್ಲಿ ಹುಟ್ರ ಅವ್ವ ಅಪ್ಪ ಮಾಡಿದಂಥ ತಪ್ಪಿನಿಂದಾಗಿ ಆ ಮಗುವಿಗೆ ಗರ್ಭದಲ್ಲಿಯೇ ಏನಾಯಿತು? ಹೃದಯಾಘಾತ, ಹಾರ್ಟಿನ ಸಮಸ್ಯೆ ಬಂತು. ಹುಟ್ಟಿದ ಕೂಸುಗಳಿಗೆ ಶುಗರ್ ಬರ್ಲಾಗ್ತದ. ಹುಟ್ಟಿದಂಥ ಮಕ್ಕಳಿಗೆ ಕ್ಯಾನ್ಸರ್ ಬರ್ಲಾಗ್ತೈತಿ. ಇನ್ನೆಲ್ಲಿ ಹೋಗವದಾನ ಮನುಷ್ಯ? ಇವು ಕೋಟಿ ಗಳಿಸಿರಿ ಎಲ್ಲಿ ಹೋಗವದಾನ? 100 ಕೋಟಿ ಗಳಿಸಿರಿ ಎಲ್ಲಿ ಹೋಗವದಾನ? ಎದಕ್ಕೆ ಗಳಿಸ್ಲಾಗ್ತಿದೀವಿ ನಾವೆಲ್ಲ ಇಷ್ಟು ಸಂಪತ್ತನ್ನು? ಯಾರ ಸಲುವಾಗಿ ಇಷ್ಟು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತಾ ಇದ್ದೀವಿ? ಮನೆಯಲ್ಲಿರುವಂಥವರೇ ಆಜಾರ ಬಿದ್ದರು ಅಂದ್ರೆ, ರೋಗಿಷ್ಟ ಆದರು ಅಂದ್ರೆ ಕೋಟಿಗಟ್ಟಲೆ ಇದ್ದ ಮನೆ ತಗೊಂಡೇನು ಮಾಡೋದು? ಗುಡಿಸಲಾಗಿದ್ರೂ ಸಹಿತ ಕ್ಯಾನ್ಸರ್ ಇರಲಾರ್ದ, BP, ಶುಗರ್ ಯಾವ ರೋಗ ಇರಲಾರ್ದಂಗಿದ್ದ ಅಂದ್ರೆ ಅವನೇ ಈ ಜಗತ್ತಿನಲ್ಲಿ ಜಗಜಟ್ಟಿ. ಅವನಂತ ಪೈಲ್ವಾನ್ ಯಾರು ಈ ಜಗತ್ತಿನೊಳಗೆ? ರೋಗ ಇರಲಾರ್ದ ಬದುಕಬೇಕು ಅವನು. ಹಂಗಾಗಿತ್ತು ಅಂದ್ರೆ ಏನು ಮಾಡಬೇಕು? ನಿಮ್ಮ ಕಾಯಿಪಲ್ಯರೇ ನೀವು ಬೆಳ್ಕೊಳ್ಳೋದು ಕಲಿಬೇಕು. ಹೋಗಿ ಹಚ್ಚ್ರಿ ಇವತ್ತು, ನಾಳೆದಿಂದ ಏನ್ರಿ ಆಗಲಿ. ಒಟ್ಟು ಇದೇನು ಸುಗ್ಗಿ ಅಲ್ಲ, ಸೀಸನ್ ಅಲ್ಲ, ಆದರೂ ಎಟ್ಟರೆ ಬೆಳೆದಟ್ಟು ಬೆಳಿತೈತಿ. ಮತ್ತು ಅದನ್ನು ಹಚ್ಚಿ ಮತ್ತೆ ಯೂರಿಯಾ DAP ದ್ರಾಕ್ಷಿ ಸ್ಪ್ರೇ ಹೊಡೆದು ಹಿಡಿದಿರಿ, ಏನೂ ಇಲ್ಲ. ತಿಪ್ಪಿ ಗೊಬ್ಬರ ಅವು ನಾಯಿ ಪೈ ಸಾಕಿದ್ರೆ ಅಂದ್ರೆ ಇಲ್ಲ, ಅವು ಮನೆ ರಕ್ಷಣೆಗೆ ತುಸು ಒಂದು ಆಕಳ ಎಮ್ಮೆ ಇಂಥವು ಸಾಕ್ರಿ ಸ್ವಲ್ಪ. ಅವೇನು ನಿಮಗೆ ವಜ್ಜಾಗ್ಯಾವೇನು? ನಾವು ಈ ಜಗತ್ತಿಗೆ ವಜ್ಜಾಗಿದ್ದೀವಿ ಮನುಷ್ಯರ. ಪ್ರಾಣಿ ಪಕ್ಷಿಗಳೇನು ವಜ್ಜಾಗಿಲ್ಲ. ಅದಕ್ಕೆ ಬದುಕುವ ಕಲೆ ಅಂತ ಕರೀತಾರೆ ಇದಕ್ಕೆ. ನಾವು ಹೆಂಗೆ ಬದುಕಬೇಕು ಅನ್ನೋದನ್ನು ನಾವು ಕಲಿಬೇಕು ಈ ಜಗತ್ತಿನಲ್ಲಿ. ನಾವು ಉಣ್ಣುವಂಥ ಆಹಾರ ನಮ್ಮ ಕಣ್ಣು ಮುಂದೆಯೇ ವಿಷ ಆಗ್ತಾ ಅದ. ನಾವೆಲ್ಲ ತಿಳ್ಕೊಂಡಿರ್ಬೋದು ಭಾಳ ಚಲೋ, ಏನ್ರಿ ಹತ್ತಿ ಹಂಗೆ ಬೆಳ್ಳಗೆ ಅನ್ನ ಉಣ್ತೀವಿ. ಅಲ್ಲೇನು ಬೆಳ್ಳಗೆ ಅನ್ನ ಉಣ್ತೀರಿ? ವಿಷ ಅದು. ಬಿಳಿ ವಿಷಗಳು ಅಂತ 3-4 ಪದಾರ್ಥಗಳನ್ನು ಕರೀತಾರೆ. ಅವು ಇಂದ ಹುಚ್ಚಪ್ಪ ಮಧ್ಯಾಹ್ನ ಮುಂದೆ ಪ್ರಮಾಣ ಮಾಡಿ ಹೋಗ್ರಿ, ಮನೆಯಿಂದ ಇವು ಹೊರಗೆ ಹಾಕಿಬಿಡ್ತೀವತ್ತು ಹೇಳ್ರಿ. ಯಾವ್ಯಾವು? ಬಿಳಿ ಸಕ್ಕರೆ, ಮೈದಾ ಹಿಟ್ಟ, ಬಿಳಿ ಉಪ್ಪ, ಆ ಬಳಿಕ ಬಿಳಿ ಅನ್ನ.
ಇವಿಷ್ಟು ಬಿಟ್ರಿ ಅಂದ್ರೆ ನಿಮ್ಮ ಆಯುಷ್ಯ 50 ವರ್ಷ ಹೆಚ್ಚಾಕೈತಿ. ಇದೇನು ಹೇಳತ್ತೀರಿ ನೀವು? ಹಿಂಗ ತಿನ್ಕೋತ ಹೋಗ್ರಿ, ಲಘುನ ಹಲಿಗೆ ಬರತೈತಿ ಮನೆಗೆ. ಅದು ಬರಬಾರ್ದಂದ್ರೆ ಏನು ಮಾಡಬೇಕು? ನೀವೇನು ಚಾ ಮಾಡ್ತೀರಿ, ಚಾದೊಳಗೆ ಏನು ಹಾಕ್ತೀರಿ? ಸಕ್ಕರೆ ಹಾಕ್ತೀರಿ. ಅಲ್ಲಿ ಇಷ್ಟ ಸುಮ್ಮ ಸಹಜ ವಿಚಾರ ಮಾಡ್ರಿ. ಬೆಲ್ಲ ಇದು ಕಬ್ಬ ಹಾಕಿದ ಬಳಕ ಕಬ್ಬಿನ ಹಾಲು ಬರ್ತೈತಿ. ಅದನ್ನು ಕುದಿಸಿದ ಬಳಕ ಏನಾಗ್ತೈತಿ? ಕ್ರಮೇಣವಾಗಿ ಬೆಲ್ಲ ಆಗ್ತೈತಿ. ಅದು ಕಪ್ಪಿದ್ದಂಥದ್ದು ಹೋಗಿ ಪೂರ್ಣ ಬೆಳ್ಳಗಾಗಬೇಕಂದ್ರೆ ಎಷ್ಟು ಕೆಮಿಕಲ್ ಅದರಲ್ಲಿ ಹಾಕಿರಬಾರ್ದು, ಎಷ್ಟ ವಿಚಾರ ಮಾಡ್ರಿ ನೀವು. ಅದನ್ನು ಅಕಸ್ಮಾತ್ ನೀವು ದಿನ ಚಾ ಕುಡಿದ್ರಿ ಅಂದ್ರೆ ತಾಯಿಗಳಂತೂ ಎಷ್ಟು ಕುಡಿತಾರೋ ಶಿವಾಯನ್ಮ ದೇವ್ರಿಗೆ ಹತ್ತಿದ ಮಾತು. ಮನೆಗೆ ಯಾರೇ ಬೀಗರು ಬಂದರು, ಬಿಜ್ಜರು ಬಂದರು, ಗಟ್ಟಿ ಮಾಡ್ಲಾಕ ಬಂದರು, ಮದುವೆ ಮುಹೂರ್ತ ತೀರ್ಥ, ಹುಡುಗ ಹುಟ್ಟರು ಚಾನ, ಮುತ್ತ ಸತ್ರು ಚಾನ. ಇವರು ಎಲ್ಲ ಊರಾಗೆಲ್ಲ ನ್ಯಾಯ ಬಗೆಹರಿಸಿದ್ರು. ನೋಡಪ್ಪ ಚಾ ಎಲ್ಲರಿಗೂ 100 ಕಪ್ ಚಾ ಹೇಳು, ನ್ಯಾಯ ಬಗೆಹರಿಸ್ರ 100 ಕಪ್ ಚಾ. ಆ ಬಳಿಕ ಯಾವ್ದಾರ ಒಂದು ಜಗಳ ಬತ್ತಂದ್ರೆ ಅವಾಗೂ ಚಾ ಕುಡಿಯತ್ತಾರ. ಊರಾಗ ಜಾತ್ರೆ ಇದ್ರ, ಮದುವೆ ಇದ್ರ, ಕೇತ್ರಿ ಇದ್ರ, ಸತ್ರ ಹುಟ್ರ ಎಲ್ಲದರೊಳಗೆ ಚಾ ತನ್ನ ವ್ಯಾಪ್ತಿಯನ್ನು ವ್ಯಾಪಿಸಿಬಿಟ್ಟದು. ಇಂಥದ್ರೊಳಗೆ ದಿನಂಪ್ರತಿ ಎದ್ದು ಕೂಡಲೇ ದೇಶಿ ಆಕಳ ಹಾಲು ಕುಡಿಯುವಂಥವ್ರು ಯಾರದಾರಲ್ಲ ಅವರೇ ನಿಜವಾದ ರೈತರು. ಅವರು ನಿಜವಾಗಿ ಈ ದೇಶವನ್ನು ರಕ್ಷಣೆ ಮಾಡ್ತಾರೆ. ಚಾ ಕುಡಿಯೋರು ಆಗೋದಿಲ್ಲ. ಮತ್ತು ಚಾ ನಮ್ಮದೇನದು? ಬ್ರಿಟಿಷರು ನಮಗೆ ಚಟ ಕೆಡೆವು ಹೋದ್ರೆ ಅದನ್ನು ಚಾ ಕುಡಿಯೋದು. ಇವ್ರನ್ನ ಹೆಂಗ ಹಾಳು ಮಾಡಬೇಕು ಅಂತ ವ್ಯವಸ್ಥಿತವಾಗಿ ಪ್ಲಾನ್ ಹಾಕಿ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ಹಾಳು ಮಾಡಿದರು. ಇಡೀ ದೇಶದ ಕುಟುಂಬ ವ್ಯವಸ್ಥೆಯನ್ನು ಹಾಳು ಮಾಡಿದರು. ಇಡೀ ದೇಶದ ಆಹಾರ ಪದ್ಧತಿಯನ್ನು ಹಾಳು ಮಾಡಿದರು. ಮೊದಲೆಲ್ರಿ ಮನ್ಯಾಗೆಲ್ಲ ಔಷಧಗಳಿಗೆ ಸಿಗ್ತಿದ್ವೇನು? ಹುಡುಕಾಡ್ರಿ. ಬೇಕಾದಂಥ ರೋಗ ಐತಂದ್ರು ಮನ್ಯಾಗ ಕಡಿಮೆ ಆಗ್ತಿತ್ತು. ಎಲ್ಲ ಮಸಾಲೆ ಪದಾರ್ಥಗಳೇ ಹಂಗದಾವ ನಮ್ಮಲ್ಲಿ. ಆದರೆ ಇವತ್ತೇನಾಗ್ಯದ? ಅರಿಶಿಣ ಪುಡಿ ಅಂದ್ರೆ ಗೊಂಜಾಳ ಹಿಟ್ಟರೆ ಮಿಕ್ಸ್ ಇರ್ತೈತಿ, ಇಲ್ಲಂದ್ರೆ ಅದು ಕಟ್ಟಿಗೆ ಹಿಟ್ಟ. ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಕಟ್ಟಿಗೆ ಅಡ್ಡೆದಾಗ ತಯಾರಾಕತ್ಲೆ ಕಟ್ಟಿಗೆ ಹಿಟ್ಟ. ಅದೆಲ್ಲ ಈ ಮನುಷ್ಯರಿಗೆ ತಂದು ಹಾಕಿಬಿಡ್ತಾರೆ ಅವ್ರು ಬಣ್ಣ ಕೂಡಿಸಿ ಅರಿಶಿಣ ಪುಡಿ ಅಂತ. ಅರಿಶಿಣ ಪುಡಿಯಲ್ಲಿ ಎಷ್ಟು ಸಾಮರ್ಥ್ಯದ ಅಂದ್ರೆ ಬೇಕಾದಂಥ ಗಾಯ ಆಗಲಿ ಚಲೋ ಅರಿಶಿಣ ಪುಡಿ ಹಚ್ಚಿದ್ರಿ ಅಂದ್ರೆ 24 ತಾಸಿನೊಳಗೆ ಹಕಳಿ ಬರ್ತದ, ಮಾಯ ಆಗ್ತೈತಿ. ಗಾಯ ಮಾಯ್ತದ. ಅದು ಅರಿಶಿಣ ಪುಡಿಯಲ್ಲಿರುವ ತಾಕತ್. ಅದಕ್ಕೆ ಅಡಿಗೆಯಲ್ಲಿ ಅರಿಶಿಣ ಪುಡಿ ಹಾಕೋ ಪದ್ಧತಿ ಹಿಂದಿನ ಹಿರಿಯರು ತಂದರು. ಇವೇನ ದಿನಂಪ್ರತಿ ತಿನ್ನವಲ್ಲ, ಅಡಿಗ್ಯಾಗ ಕೂಡಿಸಿಬಿಟ್ಟಿವ ಅಂದ್ರೆ ದಿನ ತಿನ್ಕೋತ ಹೊಕ್ಕಾನಂತ ಹಿಂದಿನ ಹಿರಿಯರು ವಿಚಾರ ಮಾಡಿದ್ರು. ಆ ಬಳಿಕ ಲವಂಗ, ಕರಿ ಮೆಣಸ ಇವೆಲ್ಲ ಬಳಸ್ಕೋತಿರ್ಬೇಕು. ಇದೇನು ಅಡಿಗೆ ಪುರಾಣ ಚಾಲು ಆತತ್ ಅನ್ಬೇಡ್ರಿ, ಬದುಕು ಪುರಾಣ ಇದು. ನಾವೊಂದು ಕತೆ ಹೇಳಿ ನಗಿಸ್ವಾದೀವಿ, ನಿಮಗೂ ಮಜಾ ಅನ್ನಿಸ್ತು. ಟಾವೆಲ್ ಜಾಡಿಸಿ ನೀವು ಹೋದ್ರಿ, ಕೈವಸ್ತ್ರ ಜಾಡಿಸಿ ನೀವು ಹೋದ್ರೆ ಉಪಯೋಗ ಆಗೋದಿಲ್ಲ. ಅದು ಉಪಯೋಗ ಆಗೋದು ಯಾವುದು? ಇದೆ. ಎಣ್ಣೆ ತಿನ್ಲತ್ತಾರಿಗೆ ಎಲ್ಲರೂ ಎಣ್ಣೆ. ಗಾಡಿಗೆ ಹಾಕು ಡೀಸೆಲ್ಗಿಂತಲೂ ಅತ್ಯಂತ ನಿಕೃಷ್ಟವಾದಂಥ ಆಯಿಲನ್ನು ಕುದಿಸಿ ಹೈ ಟೆಂಪ್ರೇಚರ್ದಲ್ಲಿ ಕುದಿಸಿದಾಗ ಅದು ಅಡಿಗೆ ಎಣ್ಣೆ. ಗಾಡಿಗೆ ಹಾಕು ಡೀಸೆಲ್ ಬದಲಿಗೆ ಅದನ್ನು ನಮಗೆ ಎಣ್ಣೆ ಮಾಡಿ ತಿನ್ನಿಸ್ಲತ್ತಾರ. ಇಟ್ಟು ನಮಗೆ ಬುದ್ಧಿ ಇಲ್ಲ. 3-4 kg ಶೇಂಗಾ ತೆಗೆದಾಗ ಅದನ್ನೆಲ್ಲ ಗಾಣದಲ್ಲಿ ಹಾಕಿದಾಗ 1 kg ಏನಾಗ್ತತಿ? ಶೇಂಗಾ ಎಣ್ಣೆ ತಯಾರಾಗ್ತೈತಿ. ಅದನ್ನು ಬಿಟ್ಟು ಶೇಂಗಾ ರೇಟ್ ಎಷ್ಟದ? 4 ಕಿಲೋ ಶೇಂಗಾ ಅದನ್ನೆಲ್ಲ ತೆಗೆದು ಮಾಡ್ರೆ ಒಂದು 400 ರೂಪಾಯಿ ಕಿಲೋವರೆ ಎಣ್ಣೆ ರೇಟ್ ಇರ್ಬೇಕು. ಎಷ್ಟೈತೆ ಎಣ್ಣೆ ರೇಟ್? 100 ರೂಪಾಯಿ ಕಿಲೋ. ಖರೆ ಎಣ್ಣೆ ಐತೆ ಏನದು? ಎಣ್ಣೆ ಅಲ್ಲದು. ಇಂಥದ್ದು ಜರ ನೀವು ಮಕ್ಕಳಿಗೆ ತಿನ್ನಿಸಿದ್ರಿ ಅಂದ್ರೆ ನಿಮ್ಮ ಮುಂದಾನೆ ನಿಮ್ಮ ಮಕ್ಕಳು ಹೋಗಿಬಿಡ್ತಾವೆ. ಎಣ್ಣೆ ಅಂದರೆ ಏನದು? ಸಾಮಾನ್ಯ ಏನು ನಮ್ಮ ಹಾರ್ಟ್ ಬ್ಲಾಕ್ ಮಾಡುವಂಥ ವಿಷಕಾರಿ ಅಂಶ ಅದರಲ್ಲಿ ಅದ. ಇನ್ನು ಉಪ್ಪು ಯಾವುದು ಬಳಸಬೇಕು? ಬಿಳಿ ಉಪ್ಪು ಯಾರು ಬಳಸ್ಲಕ್ಕೆ ಹೋಗಬೇಡ್ರಿ. ಸೈಂಧವ ಲವಣ ಅದನ್ನು ಬಳಸಬೇಕು.
ಅದನ್ನು ಬಳಸ್ರಿ ಅಂದ್ರೆ ಒಂದು 4 ದಿವಸ ಹೆಚ್ಚಿಗೆ ಬದುಕ್ತೀರಿ. ಮತ್ತು ಏನಿಲ್ರಿ ಬೀಳೋರನ್ನ ಶಾಂತಿ ಮುಗಿದೈತೆ ಅಂದ್ರೆ ಮಾಡ್ರಿ, ನಡಿತೈತಿ, ಏನಾಗೋದಿಲ್ಲ. ಆ ಬಳಿಕ ಬಿಳಿ ಅನ್ನ ಅಕ್ಕಿ ಹೆಂಗಿರಬೇಕು, ಮ್ಯಾಲ ಕೋಟಿಂಗ್ ಇರಬೇಕು ಅದಕ್ಕೆ. ಅಂಥ ಅಕ್ಕಿ ಬಳಸಿದರೆ ಏನು ಉಪಯೋಗ ಇಲ್ಲ. ಉಪಯೋಗದ ಪಾಲಿಶ್ ಮಾಡಲಾರದೆ ಇರುವಂಥ ಅಕ್ಕಿ ಬಳಸ್ಬೇಕು. ಈ ಎಂಥವು ಬಳಸ್ತೀರಿ? ತಾಟ್ನಾಗ ನೀಡಿದ್ರೆ ಹತ್ತಿ ಹಳ್ಳಿ ನೀಡ್ಯಾರ ಅನ್ಬೇಕು, ಅಟ್ಟು ಬೆಳಗಿರ್ತೈತೆ. ಅದು ಮೇಲಿಂದೆಲ್ಲ ತೆಗೆದು ಹಾಕಿರ್ತಾರೆ. ಅದು ನಮ್ಮ ಶರೀರಕ್ಕೆ ಏನು ಉಪಯೋಗದ? ಈಗ ರೊಟ್ಟಿ ಮಾಡ್ತಾರಲ್ಲ, ತೌಡಂಥೇಳಿ ಏನು ಚಾಣಿಸ್ ತೆಗಿತಿರ್ಲ ನೀವು? ಆ ತೌಡಿನೊಳಗೆ ಎಲ್ಲ ತಾಕತ್ತೈತಿ, ಹಿಟ್ಟಿನೊಳಗೆ ಏನಿಲ್ಲ, ಎಲ್ಲ ಮ್ಯಾಲ ಐತಿ. ಸೇಬು ಹಣ್ಣು ತಿಂತೀವಲ್ಲ, ಸೇಬು ಹಣ್ಣಿನೊಳಗೆ ಮ್ಯಾಲೇನು ಸೊಟ್ಟಿ ಅಂತದಲ್ಲ, ಅದರೊಳಗೆ ಎಲ್ಲ ತಾಕತ್ತೈತಿ, ಒಳಗಿಂದ್ರೊಳಗೆ ಏನಿಲ್ಲ. ಅದಕ್ಕೆ ನಾವು ಹೆಂಗೆ ಬದುಕಬೇಕು? ಬರೀ ಇದು ಯಾವ ವಿಭಾಗ ಆತು? ಹೆಂಗೆ ಬದುಕಬೇಕು? 100 ವರ್ಷ ಆರೋಗ್ಯವಂತವಾಗಿ ಬದುಕಬೇಕಂದ್ರೆ ಈ ಶರೀರ ಹೆಂಗೆ ಇಟ್ಕೋಬೇಕು, ನಮ್ಮ ಭೂಮಿ ಹೆಂಗೆ ಇಟ್ಕೋಬೇಕು, ನಾವು ತಿನ್ನುವಂಥ ಆಹಾರ ಹೆಂಗಿರಬೇಕು ಅನ್ನೋದ ಕಲಿಯೋದಾಯ್ತು. ಇದು ಬರೀ ಒಂದು ವಿಭಾಗ. ಇನ್ನು ಮುಂದುವರಿದು ಯಾರ ಜೊತೆಗೆ ಹೆಂಗೆ ಮಾತಾಡಬೇಕು? ಈಗ ಮೊದಲಿನ ಹಿರಿಯರಿಗೆ ಇದೆಲ್ಲ ಚಲೋ ಗೊತ್ತಿತ್ತು, ಏನು ಗೊತ್ತಿಲ್ಲ. ವಯಸ್ಸು 90 ಆಗಿರ್ತಾವೋ, ಕಾಕಾ ಬಾತ್ ಕರಿತಾನ ನಮ್ಮ ಅಮ್ಮಗ. ಅವ್ 90 ವಯಸ್ಸಿನಾಗ ಇವ್ ಕಾಕಾ ಅಕ್ಕನೇನು? ಅಜ್ಜಿಗೆ ಕಾಕುನ ಅನ್ನೋದು, ಮುತ್ಯಾಗ ಕಾಕ ಅನ್ನೋದು. ಅಂಕಲ್ಲ ಆಂಟಿ, ಅಂಕಲ್ಲ ಆಂಟಿ ಕೇಳಿ ಕೇಳಿ ಸಾಕಾಗ್ಯದ. ಯಾಕೆ ಅಂದ್ರೆ ನಮ್ಮ ಶಬ್ದಗಳನ್ನೇ ನಾವು ಕಲಿಸಿಲ್ಲ, ಭಾರತೀಯ ಶಬ್ದಗಳನ್ನು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ. ಎಲ್ಲ ಕಾನ್ವೆಂಟ್ ಶಾಲೆಗೆ ಕಳಿಸ್ತೀರಿ, ಯಾವ್ಯಾವುದೋ ಕ್ರಿಶ್ಚಿಯನ್ ಶಾಲೆಗಳಿಗೆ ಕಳಿಸ್ತೀರಿ ಶಾಲೆ ಕಲಿಲಕ್ಕ. ಅವ್ರ್ಯಾಕೆ ಕಲಿಸ್ಲಕ್ಕೆ ಹೋಗ್ತಾರ ನಮ್ಮ ದೇಶದ ಶಬ್ದ? ಅಜ್ಜ ಅಜ್ಜ ಅಂತ ಅವ್ರ್ಯಾಕೆ ಕಲಿಸ್ಲಕ್ಕೆ ಹೋಗ್ತಾರ? ಅವ್ವ ಅಪ್ಪ ಅನ್ನುವ ಶಬ್ದಗಳನ್ನು ಅವ್ರ್ಯಾಕೆ ಕಲಿಸ್ತಾರ? ನೀವು ನಿಮ್ಮ ಮನೆಯಲ್ಲಿ ಕಲಿಸಬೇಕಾದಂಥ ಶಿಕ್ಷಣ ಇದು. ಆ ಬಳಿಕ ಮುಂದುವರೆದು ನಾವು ದಿನಂಪ್ರತಿ ಏನು ಮಾಡಬೇಕು? ಮುಂಜಾನೆ ಎದ್ದ ತಕ್ಷಣ ಎಂದಿಗೂ ಪ್ರಪಂಚದ ಚಿಂತೆಯನ್ನು ಮಾಡಬಾರದು. ಎದ್ದ ತಕ್ಷಣ ನಮಗ 100 ವರ್ಷ ಆಯುಷ್ಯವನ್ನು ಕೊಟ್ಟಂತಹ, ನಮ್ಮ ಶರೀರವನ್ನು ನಿರ್ಮಾಣ ಮಾಡಿದಂತಹ, ಈ ಜಗತ್ತನ್ನು ತಯಾರು ಮಾಡಿದಂತಹ ಪರಮಾತ್ಮನನ್ನು ನಾವು ನೆನೆಸಬೇಕು. ಇದು ನಮ್ಮ ದಿನನಿತ್ಯದ ಮೊದಲನೇ ಕೆಲಸ ಆಗಬೇಕು. ಪೂಜಾ ಮಾಡೋದಂದ್ರೆ ಏನು? ಏನೋ ಒಂದು ಕಾಲ್ಪನಿಕ ಅಂತ ಹಿಂಗಲ್ಲ. ಇಡೀ ವಿಶ್ವವನ್ನೇ ನಿರ್ಮಾಣ ಮಾಡಿದಂತಹ ಶಕ್ತಿಗೆ ನಮಸ್ಕರಿಸುವಂಥ ಅತ್ಯದ್ಭುತವಾದ ಕ್ರಿಯೆಯೇ ಪೂಜೆ. ಕೃತಜ್ಞತಾ ಸಮರ್ಪಣ ಅದು. ಅದಕ್ಕೆ ಅಂತಹ ಪೂಜೆ ಏನದ ಅದನ್ನು ಯಾರೂ ತಪ್ಪಿಸಬಾರದು. ಒಂದು ಗುಡಿಯಲ್ಲಿ ಹಾಳ ದೇಗುಲ ಅಂತಿದ್ದು ಹಿಂದಿನ ಕಾಲಕ್ಕೆ. ದೇಗುಲ ಅಂದ್ರೆ ಏನಂತ ಯಾವಕ್ಕಂತಾರ? ಯಾವಕ್ಕೆ ಬಾಗಲ ಇರಂಗಿಲ್ಲ ಅವು ದೇಗುಲ. ಪೂಜಾರಿಗಳೇ ಇರಂಗಿಲ್ಲ, ಲಿಂಗರೇ ಇರ್ತೈತಿ ಒಳಗೆ, ಒಂದು ಮೂರ್ತಿಯರೇ ಇರ್ತೈತಿ. ಎಲ್ಲರ ಊರಾಗ ಇರಂಗಿಲ್ಲ ಮತ್ತವು ದೇಗುಲಗಳು. ಊರು ಹೊರಗೆ ಎಲ್ಲರ ಗುಡ್ಡದಾಗ, ನದಿ ದಂಡಿ, ಹಳ್ಳದ ದಂಡಿ, ಎಲ್ಲರ ಸಂಗಮ ಕ್ಷೇತ್ರದಲ್ಲಿ ದೇಗುಲಗಳಿರ್ತಾವೆ ಹಳಿವು. ಅಲ್ಲಿ ಹೋಗಿ ಕುಂತ್ರ ಬೇಕಾದಂತಹ ಪ್ರಪಂಚದ ತಾಪ ಇದ್ರೂ ಎಲ್ಲ ಶಾಂತವಾಗಬೇಕು. ಅಂತಹ ತಪಸ್ಸಿನ ಶಕ್ತಿ ಆ ದೇಗುಲಗಳಲ್ಲಿ ಇರ್ತದೆ. ಅಂತಹ ದೇಗುಲದಲ್ಲಿ ಒಬ್ಬ ಭಿಕ್ಷುಕ ಕುಂತಿದ್ದ. ಒಂದಿನ ಮುಂಜಾನೆ ಆಗಿತ್ತು, ಅಲ್ಲಿ ಕುಂತಿದ್ದ. 70 ವರ್ಷ ವಯಸ್ಸಾಗಿತ್ತು ಅವನಿಗೆ. ಊರೊಳಗಿನಿಂದ ಒಬ್ಬ ದೊಡ್ಡ ಸಾಹುಕಾರ ಬಂದ ಅದೇ ಗುಡಿಗೆ. ಬಂದಂಥವನೇ ದೇವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದವ. ಏನಂಥೇಳಿ? ಸಾಹುಕಾರ 100 ಕೋಟಿ ಆಸ್ತಿ ಇತ್ತ ಒಂದು. ಏನು ಪ್ರಾರ್ಥನೆ ಮಾಡ್ಲತ್ತಾನ? ಈಗ ನೀ ಕೊಟ್ಟದ್ದು ಸಾಕತ್ತ ಪ್ರಾರ್ಥನೆ ಮಾಡ್ಲತ್ತಿಲ್ಲವ, ನಂದು 1000 ಕೋಟಿ ಆಗುವಂಗೆ ನೀ ಆಶೀರ್ವಾದ ಮಾಡಪ್ಪ ಅಂತ ದೇವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಲತ್ತಿದ್ದವ. ಅವಾಗ ಇವ ಭಿಕ್ಷುಕ ಅಲ್ಲೇ ಒಂದು ಕಲ್ಲಿನ ಕಂಬದ ಹತ್ತಿರ ಕುತ್ಕೊಂಡ ಇವನು ಕೂಡ ದೇವರಿಗೆ ಪ್ರಾರ್ಥನಾ ಮಾಡ್ತಾ ಇದ್ದ. ಯಾರು? ಭಿಕ್ಷುಕ. ಇವಾಗ ಆಶ್ಚರ್ಯ ಆಯ್ತು ಶ್ರೀಮಂತನಿಗೆ, ಸಾಹುಕಾರನಿಗೆ.
ಏನು ನಾನು ಪ್ರಾರ್ಥನೆ ಮಾಡ್ಲಾತ್ತೇನೆ, ಇವನು ಪ್ರಾರ್ಥನಾ ಮಾಡ್ಲಾತ್ತಾನ, ನಾ ಪ್ರಾರ್ಥನಾ ಮಾಡೋದು ಬರಬ್ಬರಿ ಐತಿ. 100 ಕೋಟಿ ಇದ್ದದ್ದು 1000 ಕೋಟಿ ಆಗಲತ್ತ ಪ್ರಾರ್ಥನಾ ಮಾಡ್ಲತ್ತೇನೆ. ಆದರೆ ಇವ ಭಿಕ್ಷುಕ, ಮೊದಲೇ ಭಿಕ್ಷುಕದಾನ, ಯಾವತ್ತೂ ಇದ ಗುಡಿಯಾಗಿರ್ತಾನ. ಇವ ಏನರೇ ಪ್ರಾರ್ಥನಾ ಮಾಡ್ಲಾತ್ತಾನ, ಇವನ ಪ್ರಾರ್ಥನೆ ದೇವರಿಗೆ ಕೇಳಿಸೇತೋ ಏನು ಇಲ್ಲೋ ಅಂತ ಪರೀಕ್ಷೆ ಮಾಡೋ ಸಲುವಾಗಿ ಆ ಶ್ರೀಮಂತ ಭಿಕ್ಷುಕ ಕೇಳಿದವ, ಏನಪ್ಪಾ ಏನು ಪ್ರಾರ್ಥನಾ ಮಾಡ್ಲತ್ತಿದ್ದಿ ದೇವರ ಹತ್ತಿರ ಅಂತ ಕೇಳಿದ. ಅವಾಗ ಭಿಕ್ಷುಕ್ ಹೇಳಿದ, ನಾನು ಏನರೇ ಕೊಡಪ ಅಂತ ದೇವರಲ್ಲಿ ಪ್ರಾರ್ಥನಾ ಮಾಡ್ತಾ ಇಲ್ಲ, ಮೊದಲನೇದ್ದು. ಎರಡನೇದು ಯಾವುದು ಅಂದ್ರ 100 ವರ್ಷ ನನಗೆ ಆಯುಷ್ಯನ ಕೊಟ್ಟಿದ್ದಿಲ್ಲ, ಅದರ ಸಲುವಾಗಿ ನಾ ದೇವರನ್ನು ನೆನೆಸ್ಲತ್ತೇನೆ. ಮೂರನೆಯದಾಗಿ ನಾ ದಿನಂಪ್ರತಿಯಾಗಿ ಭಿಕ್ಷಾ ಬೇಡ್ಲಕ್ಕೇನು ಹೋಗ್ತಾನಲ್ಲ, ಈ ಊರಿನಲ್ಲಿರುವಂಥ ಎಲ್ಲ ಮನೆಗಳಲ್ಲಿ ಅನ್ನ ಸಮೃದ್ಧಿ ಇರಲಿ, ಯಾವ ಮನೆಗೆ ಹೋದರೂ ಕೂಡ ಖಾಲಿ ಮನೆ ಇರಬಾರದು, ಎಲ್ಲ ಮನೆಗಳು ತುಂಬಿ ತುಳುಕ್ತಾ ಇರಲಿ, ಶ್ರೀಮಂತವಾಗಿರಲಿ, ನಾನೊಬ್ಬ ಭಿಕ್ಷುಕನಾಗಿರಲಿ ಅಂತ ಪ್ರಾರ್ಥನಾ ಮಾಡ್ಲತ್ತೇನೆ ಅಂದವ. ಊರವರೆಲ್ಲ ಸಾವುಕಾರ ಇರಲಿ, ಊರಾಗೆಲ್ಲರಲ್ಲಿ ಶ್ರೀಮಂತಿಕೆ ಇರಲಿ, ನನಗೇನ ಲಗ್ನ ಆಗಿಲ್ಲ, ಮಕ್ಕಳು ಇಲ್ಲ, ಪತ್ನಿಯೂ ಇಲ್ಲ, ನಾವೊಬ್ಬನೇ ಅದೀನಿ, ಅದಕ್ಕೆ ನನಗೇನು ಯಾರಾದರೂ 1-2 ರೊಟ್ಟಿ ಕೊಟ್ಟರೆ ನನ್ನ ಜೀವನ ಮುಗಿದು ಹೋಗ್ತದ. ಆದರೆ ಊರಿನಲ್ಲಿರುವಂಥ ಎಲ್ಲ ಜನ ಸಮೃದ್ಧಿಯಿಂದ ಸುಖ ಶಾಂತಿಯಿಂದ ಎಲ್ಲರಿಗೂ ನೀಡುವಂಥ ಮನಸ್ಸನ್ನು ಕೊಡು ದೇವರೇ ಅಂತ ಪ್ರಾರ್ಥನಾ ಮಾಡ್ಲತ್ತೀನಿ ಅಂತಂದವ. ಸಾವುಕಾರನ ಮುಖ ಕಪ್ಪಾತು. 100 ಕೋಟಿ ಕೊಟ್ಟಾನ ದೇವರು, ಇನ್ನ ನನಗೆ ಕೊಡು ಅಂತ ಇವ ಕೇಳತ್ತಾನ. ಯಾರು? ಸಾವುಕಾರ. ಆಗ ಅವ ಅಂದ, ಹೊಳ್ಳಿ ಪ್ರಾರ್ಥನಾ ಮಾಡಿದ ದೇವರಿಗೆ, ದೇವರ 100 ಕೋಟಿ ಏನು ಕೊಟ್ಟಿದೆ ಅಲ್ಲ, ಇಷ್ಟ ಸಾಕು, ಇದನ್ನೇ ನನ್ನ ಉಳಿದಂಥ ಆಯುಷ್ಯದಲ್ಲಿ ನಾನು ಬಡಬಗ್ಗರಿಗೆ ಹಂಚಿ, ಅನಾಥರಿಗೆ ಹಂಚಿ, 4 ಜನ ಅನಾಥರಿಗೆ, 4 ಜನ ಕೈಕಾಲಿರಲಾರದಂಥವರಿಗೆ ಇದನ್ನು ಹಂಚಿ ಸಂತೋಷ ಪಡ್ತೀನಿ, ನಾನೂ ಕೂಡ ಅಷ್ಟೇ ಆನಂದವಾಗಿ ಬದುಕ್ತೀನಿ ಅಂತ ದೇವರಿಗೆ ನಮಸ್ಕಾರ ಮಾಡಿ ಹೊರಟು ಹೋದವ ಶ್ರೀಮಂತ. ಒಂದು ಹಂತದವರೆಗೆ ಬೇಡಬೇಕು ಮನುಷ್ಯ ಇರಲಾರ್ದವ. ಹೊಟ್ಟೆ ತುಂಬಿದ ಹುಡುಗನು ಇನ್ನು ಅಳ್ಳಾಕ ಹತ್ತಂದ್ರೆ ಅವು ಏನು ಉಣಿಸ್ಬೇಕು? ಮತ್ತ ಹುಡುಗ ಹಸುವಾದ ಹುಡುಗ ಅಳಬೇಕು, ಬರಬ್ಬರಿ ಅದು. ಪ್ರಾರ್ಥನಾ ಅಂದ್ರೆ ಏನದು? ಹಸುವಾದ ಹುಡುಗ ಅಳುವಂಥದ್ದು. ದೇವರ ಕುಡಪ ಅಂದ್ರೆ ದೇವರೇನು ಉದಾರಿಯೇ ಇರ್ತಾನ, ಸುರಿದು ಬಿಡ್ತಾನ. ದೇವರು ಕೊಟ್ಟ ಅಂದ್ರೆ ಇಡೀ ಊರಿಗೆ ಶ್ರೀಮಂತ ಆಗ್ಬಹುದು, ಜಗತ್ತಿಗೆ ಶ್ರೀಮಂತ ಆಗ್ಬಹುದು, ಹಂಗೆ ಕೊಡ್ತಾನ ದೇವರು. ಆದ್ರೆ ಖಾಯಮ್ಮಾಗಿ ದಿನಂಪ್ರತಿ ಎದ್ದು ಗುಡಿಗೆ ಹೋಗಿ ಅಳ್ಳ ಹತ್ತ, ಗಂಟೆ ಬಡ್ದು ಅಳ್ಳ ಹತ್ತ, ಆರತಿ ಮಾಡಿ ಅಳ್ಳ ಹತ್ತ ಅಂದ್ರೆ ದೇವ್ರು ಹೆಂಗೆ ಕೇಳಾವ ಇವನು ಪ್ರಾರ್ಥನೆ? 101 ತೆಂಗಿನಕಾಯಿ ಹೊಡಿತೀನಿ, ನಾನು ಕೋಟ್ಯಾಧೀಶ ಮಾಡು ಅಂತ ಒಬ್ಬ ಬಂದವ. ಅವ ದೇವರಂದ, ತಮ್ಮ ನಿನ್ನ ತೆಂಗಿನಕಾಯಿ ಬ್ಯಾಡ, ನನಗೆ ನಿನ್ನ ಎಳ್ನೀರು ಬೇಡ, ನಿನ್ನ ಕರ್ಪೂರ ಬೇಡ, ಕಾಯಿ ಬೇಡ, ನೀ ಹೊಳ್ಳಿ ನಿನ್ನ ಮನೆಗೆ ಹೋಗಿಬಿಡು, ನಾ ಆರಾಮ್ ಗುಡಿಯಾಗ ತಣ್ಣಗಿರ್ತೀನಿ ಅಂತ ದೇವ್ರು ಹೇಳಿದ. ನಾವು ಗುಡಿಗೆ ಯಾಕೆ ಹೋಗ್ತೀವಿ? ಬರೇ ಬೇಡ್ಕೊಳ್ಳೋ ಸಲುವಾಗಿ ಹೋಗ್ತೀವಿ. ಬೇಡ್ಕೊಳ್ಳೋ ಸಂಘದ ಅಧ್ಯಕ್ಷರು ನಾವೆಲ್ಲರೂ ಹೆಚ್ಚು ಕಡಿಮೆ ಹರಕೆ ಹೊತ್ತ ಹೊರತೀವಿ. ಒಂದು ಗೇಣು ತೊಟ್ಲ ಕಟ್ಟಿ ಬರ್ತಾರೆ ಎಲ್ಲೆಲ್ಲಿ ಹೋಗಿ. ಎಲ್ಲ ಆಲ್ದಿ ಗಿಡದಾಗದು ನೋಡ್ಬೇಕು, ಎಷ್ಟು ತೊಟ್ಲ ಕಟ್ಟ್ಯಾರ, ಏನು ಮಾತು. ಒಂದು ಕೂಸರೆ ಮಕ್ಕೋತೈತೇನದ್ರಾಗ. ಅದು ಸಾಗವಾನಿಗೆ ತೊಟ್ಲನೂ ಅಲ್ಲ, ಚಲೋ ಕಟ್ಟಿಗೆ ತೊಟ್ಲನೂ ಅಲ್ಲ, ಹಾಳು ಎಲ್ಲ ಉಪಯೋಗ ಬರಲಾರ್ದಂಥ ಕಟ್ಟಿಗೆದು ಮಾಡಿ ಅದು ಕೊಳತ ದಾರಲೆ ಅದನ್ನು ಅಲ್ಲಿ ಆಲ್ದಿ ಗಿಡದಾಗ ಕಟ್ಟಿ ಬಂದಿರ್ತಾರೆ ಇವರು. ಇಂತಹ ಇದೆಲ್ಲ ಕೊಟ್ಟು ನಮಗೆ ಮನೆ ತುಂಬ ಮಕ್ಕಳಾಗಂಗೆ ಆಶೀರ್ವಾದ ಮಾಡುವಂತ ದೇವರಿಗೆ ಬೇಡ್ಕೊಂಬರ್ತೀವಿ. ಅವ ದೇವರಂತನ ತೊಟ್ಲ ಹರಿಯುವಂಗೈತಿ. ನಾ ಎಲ್ರಿ 10 ಮಕ್ಕಳ ಕೊಟ್ಟಿನಿ ಅಂದ್ರೆ ಅವು 10 ಮಕ್ಕಳು ಈ ತೊಟ್ಲಾಗ ಹೆಂಗೆ ಹಿಡಿತಾವ? ಇವ್ರ ತೊಟ್ಲಾಗ ಇವ್ರ ಮಕ್ಕಳನ್ನ ಹಾಕಬೇಕಲ್ಲ. ಅವನ ಕಡೆ ಎಲ್ಲಿ ತೊಟ್ಲದಾವ? ದೇವ್ರ ಕಡೆ. ನಮಗೆ ಇಷ್ಟು ಸಣ್ಣ ಮನಸ್ಸದಾವ. ಆದ್ದರಿಂದ ನಾವು ಸ್ವಲ್ಪ ಬದಲಾಗಬೇಕು. ದೇವ್ರು ಏನು ನಮಗೆ ಕೊಟ್ಟಾನಲ್ಲ ಈಗ, ಅದು ಸಾಕು ಅನ್ನೋ ಮನಸ್ಸು ಬರಬೇಕು. ದುರಾಸೆ ಇರಬಾರ್ದು.
ಒಬ್ಬ ಹಿಂಗ ದಾರಿ ಹಿಡಿದು ಹೊಂಟಿದ್ದ. ಒಬ್ಬ ಅಂದ್ರೆ ಏನು, ನಾವು ಅಂತ ಇಟ್ಕೊಳ್ಳೋದಿಲ್ಲಿ. ದಾರಿ ಹಿಡಿದು ಹೊಂಟಿದ್ದ. ಸಾಮಾನ್ಯವಾಗಿ ನಮ್ಮದು ಎಲ್ಲರದು ಮನಸ್ಥಿತಿ ಹಂಗ. ಹೊಲದಾಗ 100 ಮಾವಿನ ಹಣ್ಣಿನ ಗಿಡ ಇರ್ತಾವು, ಆದರೂ ಮತ್ತೊಬ್ಬನ ಹೊಲದಂದ ಒಂದು ಹಣ್ಣು ತಿಂದ್ರೆ ಸಮಾಧಾನ ನಮಗೆ. ಹೊಲದಾಗ ಹೊಲ ತುಂಬ ಕಬ್ಬು ಇರ್ತೈತಿ, ಮಂದಿ ಹೊಲದಾಗ ಹೊಕ್ಕ 1-2 ಗಣಿಕೆರೆ ಕಬ್ಬು ತಿಂದಾಗ ಹೊಟ್ಟೆ ತುಂಬತೈತಿ. ಹೊಲ ತುಂಬ ದ್ರಾಕ್ಷಿ ಇರ್ತೈತಿ, ಅದು ಮನಿ ಹೊಲದ ರುಚಿ ಅನ್ಸಂಗಿಲ್ಲ. ಮಂದಿ ಹೊಲದಂದು 2 ಗೊನೆಯರೆ ಕದ್ದು ಯಾವಾಗ ತಿಂತಾನಲ್ಲ ಅವಾಗ ಸಮಾಧಾನ ಅಂತ ಅನಿಸ್ತೈತಿ. ಇದು ಮನುಷ್ಯನ ಮನಸ್ಸು ಸಾಮಾನ್ಯವಾಗಿ. ಹಂಗಿವ ದಾರಿ ಹಿಡಿದು ಹೊಂಟಿದ್ದ. ಹೋಗುವಾಗ ಅದು ಸರ್ಕಾರಿ ಜಾಗದೊಳಗಿರುವಂಥ ಬಹಳ ದೊಡ್ಡ ಮಾವಿನ ಗಿಡ, ಮಾವಿನ ಮರ. ಇಡೀ ಗಿಡ ತುಂಬ ಎಲ್ಲ ಹಣ್ಣಾಗಿತ್ತದು. ಆದಾಗ ಆ ಗಿಡ ಯಾರ ಸಲುವಾಗಿ ಹಣ್ಣು ಕೊಟ್ಟಿತ್ತು ಅಂದ್ರೆ, ಎಲ್ಲ ಪಶು ಪಕ್ಷಿಗಳೆಲ್ಲ ತಿಂದು ಆರಾಮವಾಗಿರಲಿ ಅಂತ ಗಿಡ ಹಣ್ಣು ಬಿಟ್ಟಿತ್ತು. ನೀವು ಬಂದ ನೋಡಿದ, ಲೆಕ್ಕ ಹಾಕ್ಲಕ್ಕೆ ಚಾಲೂ ಮಾಡಿದ. ಇದು ಸರ್ಕಾರಿ ಜಾಗದೊಳಗೈತಿ, ಮೊದಲನೇದ್ದು. ಯಾರೂ ಇದಕ್ಕೆ ಮಾಲಕರಿಲ್ಲ. ಹಿಂಗಾಗಿದು ಮತ್ತು ಹಣ್ಣರೇ ಆಗೈತಿ. ಇದನ್ನು ಇಲ್ಲೇ ಬಿಟ್ಟರೆ ಎಲ್ಲ ಹಣ್ಣ ಕೆಳಗೆ ಬೀಳ್ತಾವು, ಬಾದಕ್ಕವು. ಅದಕ್ಕೇನು ಮಾಡಬೇಕು ಅಂದರೆ, ಈ ಎಲ್ಲ ಹಣ್ಣುಗಳನ್ನು ಕೆಳಗಿಳಿಸಿ ಮಾರ್ಕೆಟ್ಗೆ ಹೋದ ಮಾರಿದ್ನಿ ಅಂದ್ರೆ 1-2 ಲಕ್ಷ ರೂಪಾಯಿ ಹಾಕ್ಕವು ಅಂತ ಲೆಕ್ಕ ಹಾಕಿ ಗಿಡ ಏರಿದ. ವಯಸ್ಸೆಟ್ಟ 60 ವಯಸ್ಸದ ಮುದುಕ ಹೊಲದಾಗ 100 ಗಿಡ ಹಣ್ಣಾಗಿ ನಿಂತಾವ. ಮತ್ತೇನು ಹೊಲ ಇಲ್ಲತ್ತಲ್ಲ, ಗಿಡ ಇಲ್ಲತ್ತಲ್ಲ, 100 ಗಿಡ ಹಣ್ಣಾಗಿ ಹೊಲದಾಗ ನಿಂತಾವು. ಅವು ಮಕ್ಕಳು ಹೊಲದ ಕಡೆ ಹೋಗಿ ನೋಡಪ್ಪ ಅಂದ್ರೆ, ತಮ್ಮ ನನಗೆ ಸಮಯ ಇಲ್ಲಿ, ಈಗ ಊರಾಗ ದೊಡ್ಡ ನ್ಯಾಯ ಬಗೆಹರಿಸೋದೈತೆ ಹೋಗ್ಯಾನ. ಬರೋ ಮುಂದೆ ನೋಡಿದ್ರ ಗಿಡ ಏರಿದ. ನಾವು ಸರ್ಕಾರಿ ಜಾಗದ ದೊಡ್ಡ ಮರ, ಅವು ಹಿಂದಿನ ಕಾಲಕ್ಕೆ ಮ್ಯಾಲೆ ಏರಿದ. ಒಂದೊಂದೆಲ್ಲ ಕೆಳಗೆ ಇಳಿಸಿದ ಬಳಿಕ ಗಿಡ ಹೇಳಿತದು. ಏನು ಹೇಳಿತು? ಒಂದು ಅರ್ಧ ಖಾಲಿ ಆಗಿತ್ತು. ಗಿಡ ಹೇಳಿತು, ಸಾಕಪ್ಪ, ನಿನ್ನ ಹೊಟ್ಟೆ ತುಂಬಲಕ್ಕೆ ಕೆಟ್ಟಬೇಕು, ಅಟ್ಟು ಕೊಟ್ಟೇನೆ, ಇನ್ನು ಸಾಕು ಮಾಡ. ಇನ್ನ ನನ್ನ ಮಕ್ಕಳದಾವ, ಪಕ್ಷಿಗಳು ಎಲ್ಲೆಲ್ಲೋ ಆಹಾರ ಹುಡುಕಾಡ್ಕೋತ ಹೋಗ್ಯಾವ, ಅವಕ್ಕೆಲ್ಲ ಹೊಟ್ಟೆ ತುಂಬು ಸಲುವಾಗಿ ಒಟ್ಟು ಹಣ್ಣು ಬಿಟ್ಟು ಹೋಗು ಅಂತ ಹೇಳ್ತದ ಗಿಡ. ಇವ್ ಕೇಳಲಿಲ್ಲ. ಹಂಗ ಮ್ಯಾಲೆ ಏರದ ಎಲ್ಲ ಖಾಲಿ ಮಾಡಿದ. ಮ್ಯಾಲ ತುದಿಯಾಗಿ ಅಡ್ಡ ಹಣ್ಣು ಉಳ್ದು ಇವ ಅಂದ, ಇವರೇ ಯಾಕೆ ಬಿಡಬೇಕತ್ತಂದವ. ಗಿಡ ಹೇಳ್ತ, ಇದೊಂದು ನೀತಿ ಶಾಸ್ತ್ರ, ಮತ್ತು ಇದನ್ನು ಮರಿಬಾರ್ದು ಯಾರು. ನೀವು ಹೊಲದಲ್ಲಿ ಜೋಳ ಕೀಳೋ ಮುಂದೆ ಎಲ್ಲ ಎಂದು ಕೀಳಕ್ಕೆ ಹೋಗಬಾರ್ದು. ಹೊಲದ ಸಲುವಾಗಿ ಅಂತೂ ಅಲ್ಲೇ ಬಿಡಬೇಕು ಅವುಗಳನ್ನು. ಎಲ್ಲ ದ್ರಾಕ್ಷಿ ಕಟ್ ಮಾಡಿ ಪೂರ್ಣ ಹೊಲ ಎಲ್ಲ ಸಾಫ್ ಮಾಡಬಾರ್ದು ಎಂದಿಗೂ, ಮುಂದೆ ಫಲ ಬರಂಗಿಲ್ಲ. ಭೂಮಿ ತಾಯಿಗೆ ಉಡಿ ತುಂಬುವುದು ಅಂತ ಕರೀತಾರೆ, ಚರಗ ಚೆಲ್ಲುವುದು ಅಂತ ಕರೀತಾರಲ್ಲ, ಏನದು? ಭೂಮಿಯ ತಾಯಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮ ಅದು. ನಮಗಿಟ್ಟೆಲ್ಲ ಕೊಟ್ಟಂತಹ ಭೂತಾಯಿಗೆ ನಾವು ಹೊಳ್ಳಿ ಆಕೆ ಕೊಟ್ಟಂಥ ಫಲಗಳನ್ನೇ ಭೂಮಿ ತಾಯಿಗೆ ಅರ್ಪಣೆ ಮಾಡುವುದು, ಚರಗ ಚೆಲ್ಲುವುದು. ಅದು ಹಿಂದಿನ ಹಿರಿಯರು ಮಾಡ್ಯಾರ. ಇವ ಮ್ಯಾಲ್ ತುದ್ಯಾಗ ಅಡ್ಡ ಹಣ್ಣು ಉಳಿದಿದ್ದೂಲ, ಅವಾಗರೆ ಬಿಡಬೇಕಾಗಿತ್ತಲ್ಲ, ಅವಾಗೂ ಬಿಡ್ಲಿಲ್ಲ. ಅದು ಟೊಂಗಿ ಹೊಯ್ದಾಡ್ಲ ತುಟ್ಟು ತುದ್ಯಾಗೇರ್ಯಾನ ಮುದುಕ. ಅದು ಅಳಿಗಾಡ್ಲಕ್ಕೆ ಚಾಲು ಮಾಡ್ತು. ಆ ಬಳಿಕ ಇನ್ನೊಂದು ತುಸು ಕೈ ಮುಂದೆ ಮಾಡಿದ ಅನ್ನೋದ್ರೊಳಗಾಗಿ ಟೊಂಗಿ ಮುರಿದು ಬಿದ್ರ ಮುತ್ಯ ಮಾವಿನ ಹಣ್ಣಿನ ರಾಶಿಯ ನಡುವೆ ಹೆಣವಾಗಿ ಬಿದ್ದಿದ್ದ. ಇದು ದುರಾಸೆಯ ಫಲ. ಬಹಳ ಮಂದಿ ಹಳಾಳೆ ಆತ. ನೀವ ಬಿದ್ದಂಗ ತಿಳ್ಕೊಂಡ್ರೆ ಏನು? ಮತ್ತೆ ಕರೆನ ನಾವು ಕೂಡ ಹಿಂಗ ಇದ ಕಂಪ್ನಿ ಒಳಗ ಇದೀವಿ, ಇದ ಗ್ಯಾಂಗ್ನಾಗ ಇದೀವಿ. ನಾವು ಸಾಕನ್ನಂಗೆ ಇಲ್ಲ. ಒಂದು ಎಡ್ಡರೆ ಗಿಡದಾಗ ಅಲ್ಲೇ ದಾಳಂಬರಿ ಅಲ್ಲೇ ಬಿಡಬೇಕು ಅಂತ ನಮಗೆ ಅನ್ಸಂಗಿಲ್ಲ. ಪಶು ಪಕ್ಷಿಗಳ ಸಲುವಾಗಿ ಒಂದೆರಡು ಇರಲಿ ಅಂತ ಅನ್ಸಂಗಿಲ್ಲ. ದಿನಂಪ್ರತಿ
ಒಂದು ಮುಷ್ಟಿಯಷ್ಟಾದರೂ ಅಕ್ಕಿ ಕಾಳ ಅಥವಾ ಜೋಳದ ಕಾಳು ನಿಮ್ಮ ಮನೆ ಮುಂದೆ ಹಿಂಗೆ ಚೆಲ್ಲಬೇಕು. ಯಾರ ಸಲುವಾಗಿ? ಪಶು ಪಕ್ಷಿಗಳ ಸಲುವಾಗಿ ಚೆಲ್ಲಬೇಕು. ಮನೆಯಾಗಿರುವಂಥ ತುಸು ಬೆಲ್ಲ ಅದು ಇದು ಏನಿರ್ತೈತಲ್ಲ, ಒಂದು ತುಸು ಆದರೂ ನೀವು ಅಂಗಳದಾಗ ಹಿಂಗೆ ಚೆಲ್ಲಿದ್ರಿ ಅಂದ್ರೆ ಎಷ್ಟೋ ಇರುವೆಗಳು ಬಂದು ತಿಂದು ಹೊಕ್ಕವು. ಕಾಳು ಚೆಲ್ಲಿದ್ರಿ ಅಂದ್ರೆ ಹಕ್ಕಿಗಳು ಬಂದು ನಿಮ್ಮ ಮನೆ ಮುಂದೆ ತಿಂದು ಹೊಕ್ಕವು. ತುಕಾರಾಮ್ ಮಹಾರಾಜರು, ಸಂತ ತುಕಾರಾಮರು, ಅವರು ಮಾವಾಯೋಗ ಸರಿಯಾಗಿ ಪ್ರಪಂಚ ಮಾಡ್ಲಕ್ಕೆ ಬರುವುದಿಲ್ಲ ಅಂತ ತಿಳ್ಕೊಂಡು ಊರಾಗ ಒಬ್ಬ ದೊಡ್ಡ ಗೌಡಿದ್ದ. ಆ ಗೌಡನ ಹೊಲಕ್ಕೆ ಹೋದ, ಜೋಳದ ಹೊಲ ಮಾಡಪ್ಪ ಅಂತ ಬಿಟ್ಟು ಬಂದ. ತುಕಾರಾಮ್ ಮಹಾರಾಜರು ಜೋಳದ ಹೊಲ ಕಾಯ್ಲಕ್ಕೆ ಚಾಲೂ ಮಾಡಿದ್ರು. ಜೋಳ ಎಲ್ಲ ಬಿತ್ತಿ ಜೋಳ ತೆನಿಗೆ ಬಂತು. ಅವರೇನು ಮಾಡಬೇಕು? ಆ ಹಕ್ಕಿಗಳಿಗೆ ಜೋಳದ ಕಾಳ ತಿಂತಾವೆವು, ತಿಂದ ಇಲ್ಲಿ ತಿಂದ ಅಲ್ಲಿ ನೀರು ಕುಡ್ಲಾಕ್ ಹೋಕ್ಕವು ಅನ್ನೋದ್ರೊಳಗಾಗಿ ಇವಕ್ಕೆ ನೀರು ಸಿಗಲಾಕಿಲ್ಲ, ಬಾಯಿ ಆರ್ತೈತೆ ಅಂತ ತಿಳ್ಕೊಂಡು ಅಲ್ಲೆಲ್ಲೆಲ್ಲಿ ಪರ್ಯಾಣ ತಂದ ನೀರು ತುಂಬಿಟ್ಟವು ತುಕಾರಾಮ್ ಮಹಾರಾಜ್. ಜೋಳದ ಹೊಲದಾಗ ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಏನು ಮಾಡಿದ? ಪರ್ಯಾಣದಲ್ಲಿ ನೀರು ತುಂಬಿಟ್ಟ. ಇಟ್ಟು ಬಳಕ ಅವೆಲ್ಲ ಮತ್ತಷ್ಟು ಹೆಚ್ಚಾತ ಪಕ್ಷಿಗಳ ಸಂಖ್ಯೆ. ವ್ಯವಸ್ಥೆ ಮಾಡ್ರೆ ಅವಾಗ ಕಡಿಮೆ ಆಕ್ಕವು, ಹೆಚ್ಚಾತ ಸಂಖ್ಯಾ. ಊರ ಗೌಡಗ ಎಲ್ಲರೂ ಹೋಗಿ ಹೇಳಿದ್ರು ಏನಂತೇಳಿ, ಆ ಹುಚ್ಚು ತುಕಾರಾಮಗೆ ಹಚ್ಚಿದಿ, ನಿನಗೂ ಬುದ್ಧಿಲ್ಲನ ಗೌಡ ಅಂತಂದ್ರು ಅವರು. ಹೊಲ ಮಾರ್ಕೊಂಡು ಹೋಗೋದೇನು? ಊರ ಗೌಡಕ್ಕೆ ಹಾದಿಗಿದೈತಿ ನಿಂದು ಹಿಂಗ ಎಲ್ಲರೇ ಮಾಡಿದೆ ಅಂದ್ರೆ ಹಿಂದಿನ ಗೌಡ್ರು ಸರಿಯಾಗಿ ಗಳಿಸಿಟ್ಟಾರ, ಉಳಿಸ್ಕೊಂಡು ಹೋಗು. ಆ ತುಕಾರಾಮನ ಮೊದಲು ಹೊಲ್ದಾಂದ ಬಿಡಿಸ್. ಅವ ಏನು ಮಾಡ್ಲತ್ತಾನ? ಹಕ್ಕಿ ಕಾಯೋದು ಬಿಟ್ಟು, ಹಕ್ಕಿ ಹೊಲ್ದಾಂದ ಹೊರಗೆ ಹಾಕೋದು ಬಿಟ್ಟು, ಇದ್ದ ಹಕ್ಕಿ ಎಲ್ಲ ಹೊಲಕ್ಕೆ ಕರೆಸ್ಲತ್ತಾನ. ಆ ಬಳಿಕ ಅವ ತುಕಾರಾಮಿಗೆ ಹೇಳಿದರು. ತುಕಾರಾಮ್ ಅಂದರು, ಈಗ ಸುಮ್ಮಿರತ್ತಂದವ, ಈಗೇನು ಮಾಡ್ಲಕ್ಕೆ ಹೋಗ್ಬೇಡ್ರಿ. ಮುಂದೆಲ್ಲ ಆತು. ಏನು ನಾಲ್ಕು ಕಾಳು ಉಳಿದಿದ್ದು ಅದನ್ನ ಕೂಡಿಸಿ ರಾಶಿ ಮಾಡಿದರು. ಮಾಡಿದ ಬಳಿಕ ಇಡೀ ಊರು ಹೋದ್ರೂ ಕೂಡ ಇನ್ನೂ ರಾಶಿ ಹಾಗೇ ಉಳಿದಿತ್ತು. ವಿಠ್ಠಲನ ಕೃಪೆಯಿಂದಾಗಿ ಧಾನ್ಯ ಲಕ್ಷ್ಮಿಯೇ ಸುರಿದದ್ದು. ನೀವು ಕೂಡ ಮತ್ತೆ ಹಿಂಗೆ ಮಾಡಿಗಿಡೀರಿ. ದ್ರಾಕ್ಷಿ ಅವ ತುಕಾರಾಮ್ ಇದ್ದ ನಡೀತಪ್ಪ, ಭಕ್ತಿ ಹಂಗಿತ್ತು, ಕರೆ ಕರೆ ಭಕ್ತಿ ಅವನು. ನಿಮ್ಮದು ಅರ್ಧಂಬರ್ಧ ಇರೋದ್ರಿಂದ ಅವನು ತುಕಾರಾಮನ ಗತ್ಲೆ ವಿಠ್ಠಲ ಬಂದ ಧಾನ್ಯ ಸುರಿತಾನಂತ ಹಿಂಗೇನಿಲ್ಲ. ನಾವು ದಿನಂಪ್ರತಿ ಏನು ಮಾಡಬೇಕು? ನಮ್ಮ ಒಂದು ಮುಷ್ಟಿ ಅಷ್ಟು ಏನು ಸಂಸ್ಕಾರ ಕಲಿಸೋದಂದ್ರೆ ಏನು, ಸಣ್ಣ ಸಣ್ಣ ಮಕ್ಕಳು ಇರ್ತಾವಲ್ಲ, ಅದ್ರ ಮುಟಿಗಾಗಿ ಎಷ್ಟು ಹಿಡಿತೈತಿಲ್ಲ ಅಷ್ಟು ಅಕ್ಕಿ ಕಾಳ ಜೋಳದ ಕಾಳ ಅಂಗಳದಾಗ ಒಗಸ್ಬೇಕು. ಹಕ್ಕಿ ಬಂದು ತಿಂದು ಹೊಕ್ಕವ್ ನೋಡ್ರಿ. ಬೇಕಾರೆ ನೀವು ಒಗದರೆ ನೋಡ್ರಿ, ಹಕ್ಕಿಗಳು ಬಂದೇ ಬರ್ತಾವೆ ನಿಮ್ಮ ಮನೆಗೆ. ಈ ರೀತಿಯಾಗಿ ನಾವು ಏನು ಮಾಡಬೇಕು? ಈ ಪ್ರಪಂಚದಲ್ಲಿ ಬದುಕಬೇಕು, ನಿಸ್ವಾರ್ಥಿಗಳಾಗಬೇಕು. ಆಗ ಮಾತ್ರ ನಮಗ ಪರಮಾತ್ಮನ ಕೃಪಾ ಆಗ್ತದೆ. ದೇವರು ಒಲೆಯಂಗಿಲ್ಲ ಅಂದ್ರೆ ಹೆಂಗೆ ಒಲಿತಾನ ನಾವು? ದೇವರು ಇರಿಬಿ ಬರಬಾರ್ದಂತ ಲಕ್ಷ್ಮಣ ರೇಖಾ ಕೊರದೇವು ಮನೆಯೆಲ್ಲ. ಒಂದು ಎರಿವು ಬರಬಾರದು. ಕೊರದ 10 ನಿಮಿಷನಾಗಂದ್ರೆ ಎಲ್ಲ ಎರಿವುಗಳು ಸ್ಮಶಾನಕ್ಕೆ ಹೋಗಿಬಿಡ್ತಾವೆ. ಆ ಬಳಿಕ ಹೊಲದಾಗ ಯಾವೂ ಬರಬಾರದು, ಪಶು ಪಕ್ಷಿ ಅವು ಇವು ಅಂತ ಭಯಾನಕವಾದ ಔಷಧಿಗಳನ್ನು ಹೊಡೆದು ಬಿಡ್ತೀವಿ, ಯಾವೂ ಬರಂಗಿಲ್ಲ. ಈ ರೀತಿಯಾಗಿ ನಾವು ಇಷ್ಟು ಸ್ವಾರ್ಥಿಗಳಾಗಿದ್ದೀವಿ. ಎಲ್ಲ ನಮ್ಮ ಸಲುವಾಗಿ, ಇಡೀ ಭೂಮಂಡಲೆಲ್ಲ ಮನುಷ್ಯನ ಸಲುವಾಗಿ ದೇವರು ಗುತ್ತಿಗೆ ಕೊಟ್ಟ ನನಂಗೆ ತಿಳ್ಕೊಂಡಿದ್ದೀವಿ ನಾವು. ಹಿಂಗಾಯ್ತು ಅಂದ್ರೆ ನಮಗೆ ಹೆಂಗೆ ಕಲ್ಯಾಣ ಆಗಲಿಕ್ಕೆ ಸಾಧ್ಯದ? ತೂಗು ತೊಟ್ಟಿಲಾಗಲಿ, ಬೆಳ್ಳಿ ಬಟ್ಟಲಾಗಲಿ, ಮನೆ ತುಂಬ ಮಕ್ಕಳಾಗಲಿ ಹೆಂಗೆ ಹಾಕವು? ನೀವು ಅಲ್ಲಿ ಲಕ್ಷಗಟ್ಟಲೆ ಇರುಬೆಗಳನ್ನು ಕೊಂದು ಬಂದರೆ ಹೊಲ್ದಾಗ, ಎಷ್ಟೋ ಜೀವರಾಶಿಗಳನ್ನು ಕೊಂದರೆ ಅಂದ ಬಳಿಕ ಹೆಂಗೆ ನಮಗೆ ಕಲ್ಯಾಣ ಆಗಲಿಕ್ಕೆ ಸಾಧ್ಯದ? ನಮಗೂ ಒಳ್ಳೆಯದಾಗಬೇಕಾಗಿತ್ತು ಅಂದ್ರೆ ನಾವು ಕೂಡ ಅಂಥ ನಿಸ್ವಾರ್ಥಿಗಳಿರಬೇಕು. ಆಸೆಯನ್ನ ತ್ಯಜಿಸಬೇಕು. ಸಕಲೇಶ ಮಾದರಸ ಅನ್ನುವಂಥ ಒಬ್ಬ ಶರಣ ಒಂದು ಮಾತನ್ನು ಹೇಳ್ತಾನೆ. 4 ಮಾತು ನೆನಪಿಟ್ಕೋಬೇಕು, ಇಡೀ ಶಾಸ್ತ್ರದ ಸಾರ. ಆಸೆಯಿಂದ ಬಿಟ್ಟು ಕಿರಿಯರಿಲ್ಲ, ನಿರಾಶೆಯಿಂದ ಬಿಟ್ಟು ಹಿರಿಯರಿಲ್ಲ, ದಯದಿಂದ ಬಿಟ್ಟು ಧರ್ಮವಿಲ್ಲ, ವಿಚಾರದಿಂದ ಬಿಟ್ಟು ಸಹಾಯಿಗಳಿಲ್ಲ,
ಸಚರಾಚರಕ್ಕೆ ಸಕಲೇಶ್ವರನಿಂದ ಬಿಟ್ಟು ದೈವವಿಲ್ಲ ಅಂತ ಹೇಳಿದರು. ಮೊದಲನೇದ್ಯಾವುದು? ಆಸೆಯಿಂದ ಬಿಟ್ಟು ಕಿರಿಯರಿಲ್ಲ. ಯಾವ ಮನುಷ್ಯನಲ್ಲಿ ಸಾಕು ಅನ್ನುವ ಮನೋಭಾವನ ಇಲ್ಲಲ್ಲ, ಅವನೇ ಬಹಳ ಸಣ್ಣವ ಈ ಜಗತ್ತಿನೊಳಗೆ. ವಯಸ್ಸು ಬಹಳ ಆಗಿರಬಹುದು, ಆದ್ರೆ ಅವನಲ್ಲಿ ಆಸೆಯ ಭೂತ ಇರುವವರೆಗೆ ಆ ಮನುಷ್ಯ ಸಣ್ಣವನೇ. ಆಶಾಯಾಹ ಯೇ ದಾಸಾಹ ತೇ ದಾಸಾಹ ಸರ್ವಲೋಕಸ್ಯ. ಆಸೆಗೆ ದಾಸನಾದಂಥ ಮನುಷ್ಯ ಇಡೀ ಜಗತ್ತಿನ ದಾಸ ಆಗ್ತಾನವ. ಆಸೆಯನ್ನ ಗೆದ್ದಂಥ ಮನುಷ್ಯ ಜಗತ್ತಿನ ಒಡೆಯನಾಗ್ತಾನ. ಸಾಕು ಅಂದಂಥವನೇ ಸಾಹುಕಾರ, ಬೇಕಂದಂಥವ ಬಿಕಾರಿ ಅಂತ ಗಾದೆ ಮಾತು ಮಾಡಿದ್ರು ಹಿರಿಯರು. ಸಾಕು ಅನ್ಲ ಕಲಿಬೇಕು ನಾವು. ಆಸೆಯಿಂದ ಬಿಟ್ಟು ಕಿರಿಯರಿಲ್ಲ, ನಿರಾಶೆಯಿಂದ ಬಿಟ್ಟು ಹಿರಿಯರಿಲ್ಲ. ನಿರಾಸೆ ಅಂದ್ರೆ ಸಾಕನಬೇಕು. ಎಷ್ಟದು ದೇವ್ರು ಎಷ್ಟು ಕೊಟ್ಟು ಮರ್ತಾನ. ಚಂದ್ರಗ್ರಹಕ್ಕೆ ಹೋಗಿ ನೋಡಿದ್ರೆ ಒಂದು ಹುಲ್ಲು ಕಡ್ಡಿ ಬೆಳೆಯಂಗಿಲ್ಲ ಚಂದ್ರನಲ್ಲಿ, ಕಾಣ್ಲಕಟ್ಟ ಅದು ಬೆಳ್ಳಿ ಹಂಗೆ ಕಾಣ್ತೈತಿ. ಮಂಗಳ ಗ್ರಹಕ್ಕೆ ಹೋಗಿ ನೋಡಿದ್ರೆ ಒಂದು ಗುಟಕ್ಕೆ ನೀರಿಲ್ಲ. ಶುಕ್ರ ಗ್ರಹ ಇಷ್ಟು ಪ್ರಕಾಶಮಾನವಾಗಿ ಹೊಳಿತದಂದ್ರೆ ಅಲ್ಲಿಯೂ ಒಂದು ಜೀವರಾಶಿ ಇಲ್ಲ. ಈ ಏನು ನವಗ್ರಹಗಳದಾವು, ಬ್ರಹ್ಮಾಂಡದಲ್ಲಿ ಅನೇಕ ನಕ್ಷತ್ರಗಳದಾವು, ಎಲ್ಲಿಯೂ ಕುಡಿಲಾಕ ಒಂದು ಹನಿ ನೀರಿಲ್ಲ, ಒಂದು 4 ಜ್ವಾಳದ ಕಾಳ ಅನ್ನದ ಕಾಳಲ್ಲಿ ಬೆಳೆಯಂಗಿಲ್ಲ. ಅಂಥದ್ರೊಳಗೆ ಪರಮಾತ್ಮ ಭೂಮಂಡಲದಲ್ಲಿ ಎಲ್ಲವನ್ನ ಬೆಳೆಸಿ ಇಷ್ಟೆಲ್ಲ ಸಮೃದ್ಧವಾದಂಥ ನಿಸರ್ಗವನ್ನು ನಮಗೆ ಕೊಟ್ಟಾಗ ಇನ್ನು ನಾವು ಸಾಕನ್ಲಿಲ್ಲ ಅಂದ್ರೆ ನಮ್ಮಷ್ಟು ದುರ್ದೈವಿಗಳು ಯಾರು? ಒಬ್ಬ ಭಿಕ್ಷುಕ, ಗುಡಿಯಾಗಿರುವಂಥ ಭಿಕ್ಷುಕ ನನಗೆ ಏನೂ ಬೇಡಪ್ಪ ಅಂತ ಕೇಳ್ತಾನ. ನಮಗಾ ಬುದ್ಧಿ ಅಂದ ಬರೋದು, ಪ್ರತಿ ವರ್ಷ ದೇವರು ಕೊಡ್ತಾನ. ದೇವರೇನು ಕೊಡೋದನ್ನು ನಿಲ್ಲಿಸಿಲ್ಲ, ಕೊಡ್ಲಾತ್ಯ. ಮಳೆ ಬೇಕಂತಂದ್ರಿ ಸಾಕನಷ್ಟು ಮಳೆ ಕೊಟ್ಟ. ಸಾಕಾಗಿ ಹೋತಿ ಈ ವರ್ಷ ಮಳೆಗಾಲ, ಅಟ್ಟು ಮಳೆ ಕೊಟ್ಟ. ಇನ್ನು ಮುಂದಿನ ವರ್ಷ ಮಳೆ ಬೇಡ ಅಂತೀರಿ, ಕಡಿಮೆ ಆಗ್ತತಿ. ಆ ಬಳಿಕ ಪ್ರತಿ ವರ್ಷ ನೀವು ಎಷ್ಟಂತಿರಲ್ಲ ಅದಕ್ಕಿಂತ ಹೆಚ್ಚಿಗೆ ಕೊಡ್ತಾನೆ ದೇವರು. ಇಷ್ಟಿದ್ರು ಮನುಷ್ಯನಿಗೆ ಸಾಕು ಅಂತ ಅನಿಸ್ತಾನೆ ಇಲ್ಲ. ಒಂದು ಗುಡಿಯಲ್ಲಿ ಒಬ್ಬ 50 ವರ್ಷದಿಂದ ಪೂಜಾ ಮಾಡ್ಕೋತಿದ್ದ ಪೂಜಾರಿ. ಅವನು 50 ವರ್ಷದಿಂದ ಆ ಗುಡಿಯ ಪೂಜೆ ಮಾಡ್ತಾ ಇದ್ದ ಭಕ್ತಿಯಿಂದ. ದೇವರವನಿಗೆಲ್ಲ ಕೊಟ್ಟಿದ್ದ. ಹಿಂಗ ಇರ್ಲಿಕ್ಕಾಗಿ ಕ್ರಮೇಣವಾಗಿ ಸಮಯ ಹೋಯ್ತು. ಆ ಗುಡಿಯ ಒಬ್ಬ ಭಕ್ತಳಿದ್ಲು ಅಜ್ಜಿ. ಆಕೆಗೊಬ್ಬ ಮಗ ಇದ್ದ. ಅಜ್ಜಿ ಒಂದು ಹರಕೆಯನ್ನು ಬೇಡ್ಕೊಂಡಿದ್ಲು ದೇವರಿಗೆ. ನೀನು ನನಗ ಸಕಲ ಸಮೃದ್ಧಿಯನ್ನು ಕೊಟ್ರ ನಿನಗ ಬಂಗಾರದ ಕಿರೀಟವನ್ನು ಮಾಡಿ ಹಾಕ್ತೀನಿ ಅಂತ ದೇವರಿಗೆ ಹರಕೆ ಹೊತ್ತಿದ್ಲು. ಆಯಿತು ಅನ್ಕೊಂಡಂಗ ದೇವರ ಆಕೆಗೆ ಸಮೃದ್ಧಿಯನ್ನು ಕೊಟ್ಟ. ಆದರೆ ಅಜ್ಜಿಗೆ ಆಯುಷ್ಯ ಉಳಿಲಿಲ್ಲ. ಆಯುಷ್ಯ ಹೊರಟು ಹೋಯಿತು. ಹಾಸಿಗೆ ಹಿಡಿದ್ಲ ಅಜ್ಜಿ. ಮಗನನ್ನು ಕರೆದು ಕೈ ಮೇಲೆ ಕೈ ಹಾಕಿಸ್ಕೊಂಡು ಒಂದು ಮಾತು ಹೇಳಿದ್ಲು. ತಮ್ಮ, ನಾ ಇಂಥ ದೇವರಿಗೆ ಹರಕೆಯನ್ನು ಹೊತ್ತೇನಿ, ಬಂಗಾರದ ಕಿರೀಟ ಹಾಕ್ತಾನಂಥೇಳಿ. ಅದಕ್ಕೆ ನೀನು ಆ ಒಂದು ನನ್ನ ಇಚ್ಛೆಯನ್ನು ಪೂರ್ಣ ಮಾಡಬೇಕು, ಮಾತು ಕೊಡುವಂಥ ಮಾತು ತಗೊಂಡು ದೇಹ ಬಿಟ್ಲು. ಆ ಮಗ ನಮ್ಮ ಅವ್ವನ ಕೊನೆ ಆಸೆ ಅದ ಅಂದ್ರೆ ಇದನ್ನು ನಾನು ಏನಾದರೂ ಮಾಡಿ ಬಂಗಾರ ಕಿರೀಟ ಹಾಕಬೇಕು ದೇವರಿಗೆ ಅಂಥೇಳಿ ಇನ್ನಷ್ಟು ಅವನು ಅಷ್ಟು ದುಡಿದು ಸಂಪತ್ತು ಸಂಗ್ರಹ ಮಾಡಿ ಒಂದು ಬಂಗಾರ ಕಿರೀಟ ಮಾಡಿಸಿದ. ಕಿರೀಟ ಮಾಡಿಸಿ ಒಂದು ದಿನ ಸಾಯಂಕಾಲ ಆರತಿ ಸಮಯ ಆಗಿತ್ತು. ಆ ಸಮಯಕ್ಕೆ ಗುಡಿಗೆ ಹೋಗಿ ಪೂಜಾರಿ ಒಬ್ಬನೇ ಇದ್ದ ಗುಡಿಯಲ್ಲಿ. ಪೂಜಾರಿ ಕೈಯಾಗ ಕೊಟ್ಟ, ನೋಡ್ರಿ ಅದು ನಮ್ಮ ಅವ್ವನ ಕೊನೆಯ ಆಸೆ.
ಆಕೆ ಕಣ್ತುಂಬ ಇದನ್ನು ನೋಡಬೇಕಾಗಿತ್ತು. ಆದರೆ ದುರ್ದೈವವಶಾತ್ ಆಕೆ ಇವತ್ತು ಈ ಜಗತ್ತಿನಲ್ಲಿ ಇಲ್ಲ. ಆದರೆ ಆಕೆ ಕೊನೆ ಇಚ್ಛಾದ ಇದನ್ನು ನೀವು ದೇವರ ತಲೆಗೆ ಹಾಕಬೇಕು ಅಂತ ಪೂಜಾರಿ ಕೈಯಾಗ ಕೊಟ್ಟ ಬಂಗಾರ ಕಿರೀಟದು. ಬಂಗಾರ ಅಂದ್ರೆ ಬಹಳ ಮಂದಿಗೆ ಹೆಣ್ಮಕ್ಳಿಗೆ ಮುಗಿದ ಹೊತ್ತು ಶಬ್ದ ಕೇಳಿದ್ರನ ಏನೋ ಆಗಿಬಿಡುತ್ತೆ, ಏನೇನೋ ನೆನಪಾಗ್ಲಕ್ಕೆ ಚಾಲೂ ಮಾಡ್ತದೆ. ಭಾರತ ದೇಶದಲ್ಲಿ ಇರುವಷ್ಟು ಬಂಗಾರ ಪ್ರೇಮಿಗಳ ಜಗತ್ತಿನಾಗ ಎಲ್ಲಿಯೂ ಇಲ್ಲ. ವಿದೇಶದ ಹೆಣ್ಮಕ್ಳು ಇರ್ತಾವೆ, ಏನು ಬಂಗಾರದ ಹಾಕಿರ್ತಾರೆ ಏನು ಅವರು? ಏನೂ ಇಲ್ಲ. ನಮ್ಮ ದೇಶದಾಗ ಮಾತ್ರ ಬಂಗಾರ ಇಲ್ಲಾರ್ದ ಲಗ್ನ ಇಲ್ಲ. ಅದು ಹುಡುಗ ಹುಟ್ಟಿತ್ತಂದ್ರೆ ಕಿವ್ಯಾಗರೆ ಒಂದೆರಡು ಹಾಕಬೇಕದಕ್ಕೆ ಬಂಗಾರದ್ದು. ಅಲ್ಲಿದಿಂದ ಬಂಗಾರ ಚಾಲೂ ಆಗ್ತೈತಿ. ಕೊನೆಗೆ ಸಾವಿನ ಕೊನೆಯ ಕ್ಷಣದವರೆಗೂ ಬಂಗಾರವನ್ನು ಪ್ರೀತಿಸ್ತಾರೆ ಭಾರತೀಯರು. ಅಂತಹ ಅಮೂಲ್ಯವಾದ ಲೋಹ ಬಂಗಾರ. ಆ ಬಂಗಾರದ ಕಿರೀಟ ಪೂಜಾರಿ ಕೈಯಾಗ ಬಂತು. ಬಂದ ಕೂಡಲೇ ಪೂಜಾರಿ ದೇವ್ರ ತಲೆ ಮೇಲೆ ಹಾಕಿದ, ಒಂದು ಚಲೋ ಮಂಗಳಾರತಿ ಮಾಡಿದ, ಒಂದನಲ್ಲಿ 2 ಡಜನ್ ಬಾಳೆಹಣ್ಣು ಆಶೀರ್ವಾದ ಮಾಡಿದ, ತಗೊಂಡು ಹೋಗಪ್ಪ ಅಂಥೇಳಿ. ಅವನು ನಮಸ್ಕಾರ ಮಾಡಿದ. ಅವನ ಹರಕೆ ಮುಟ್ಟಿತು. ಸಾಷ್ಟಾಂಗ ನಮಸ್ಕಾರ ಮಾಡಿ ದೇವರಿಗೆ ಸದಾಕಾಲ ನಮ್ಮ ಮೇಲೆ ಕೃಪಾ ಇರಲಿಪ್ಪ ಅಂತ ಪ್ರಾರ್ಥನೆ ಮಾಡಿ ಅವನ ಮನೆಗೆ ಹೋದ. ಇವ 50 ವರ್ಷ ಪೂಜಾ ಮಾಡಿದ್ದ, ಏನೂ ಬಯಸಿರಲಿಲ್ಲ. ಕಮಿಟಿ ಅವರು ಅಲ್ಲಿ ಇರಲಿಲ್ಲ. ಇಲ್ಲಿ ಇವು ಬಂಗಾರ ಕಿರೀಟ ಕೊಟ್ಟಾಗ ಕಮಿಟಿ ಅವರು ಯಾರೂ ಇರಲಿಲ್ಲ. ಪೂಜಾರಿ ಮನಸ್ಸು ಹೊಯ್ದಾಡ್ಲಕ್ಕೆ ಚಾಲೂ ಮಾಡಿತ್ತು. ಇದನ್ನು ಊರವರು ಯಾರೂ ನೋಡಿಲ್ಲ, ಕಮಿಟಿ ಅವರು ನೋಡಿಲ್ಲ. ಆಗ CC ಕ್ಯಾಮ್ರಾ ಇರಲಿಲ್ಲ. ಈ ಎಲ್ಲ ಕಡೆ ಗುಡಿಯಾಗ CC ಕ್ಯಾಮ್ರಾ ಅದಾವೆ. ಪೂಜಾರಿ ಬಂದಗಡ ಇದ್ದಂದ್ರೆ ಗೊತ್ತಾಗಿಬಿಡ್ತೈತೆ ಅಲ್ಲಿ. ಅವಾಗ ಆ ಪೂಜಾರಿ ಹಂಗ ಆರತಿ ಮಾಡಿ ಎಲ್ಲ ಮಾಡಿ ಕೀಲಿ ಹಾಕ್ಕೊಂಡು ಮನೆಗೆ ಹೋಗಿ ದಿನಂಪ್ರತಿ ಮಕ್ಕಳಂಗ ಮಕ್ಕೊಂಡ. 50 ವರ್ಷ ನಿದ್ದೆ ಹತ್ತಿತ್ತು. ಇವತ್ತು ನಿದ್ದೆ ಹಾರಿತ್ತು. ನಿದ್ದೆ ಹತ್ತಲಿಲ್ಲ. ರಾತ್ರಿ 2 ಗಂಟೆಗೆ ಎದ್ದ ಆ ಗುಡಿಗೆ ಬಂದ ಚಾವಿ ತೆಗದವನ ಯಾರೂ ನೋಡೇ ಇಲ್ಲಲ್ಲ. ಮುಂಜಾನೆ ಆದರೆ ಯಾರೇ ನೋಡುತ್ತಾರೆ ಇದನ್ನು. ರಾತ್ರಿನ ಏನಾಕತ್ತೆ ಆಗಲ್ಲ ಅಂತ ತಿಳ್ಕೊಂಡು ಆ ಕಿರೀಟ ತಗೊಂಡು ಒಂದು ಚೀಲದಾಗ ಹಾಕ್ಕೊಂಡು ಮನೆ ಕಡೆ ನಡೆದ. ದೇವರ ಮೂರ್ತಿ ನಕ್ಕಿತು. ಹುಚ್ಚ, ಇಡೀ ಜಗತ್ತನ್ನೇ ನಿರ್ಮಾಣ ಮಾಡಿದಂಥ ನನ್ನ ಪೂಜಾ ಇಷ್ಟು ದಿವಸ ನೀ ಮಾಡುತ್ತಿದ್ದಿ, ನನ್ನ ಕೃಪಾ ಪಡೆದಿದ್ದಿ, ಇವತ್ತು ಅದನ್ನೆಲ್ಲ ಬದಿಗೆ ಒತ್ತಿ ಯಾವ ದೇವರ ಕಳ್ಳತನ ಮಾಡಬೇಡ ಅಂತ ಹೇಳ್ತಾನಲ್ಲ, ಅದೇ ದೇವರ ತಲೆ ಮೇಲಿನ ಕಿರೀಟ ಕಳ್ಳತನ ಮಾಡ್ತಿ ಅಂದರೆ ನಿನಗೆ ಯಾವ ಅಧೋಗತಿ ಅದ ಅಂತ ದೇವರ ನಕ್ಕ. ನಮ್ಮದು ಹಂಗ ಆಗ್ತೈತಿ. ಏನು? ಎಲ್ಲಿ ತುಡುಗು ಮಾಡಬಾರ್ದು ಅಲ್ಲೇ ತುಡುಗ, ಎಲ್ಲಿ ಸುಳ್ಳು ಹೇಳಬಾರ್ದು ಅಲ್ಲೇ ಸುಳ್ಳು ಹೇಳ್ತೀವಿ, ಎಲ್ಲಿ ಕೆಟ್ಟ ಕೆಲಸ ಮಾಡಬಾರ್ದು ಅಲ್ಲೇ ಕೆಟ್ಟ ಕೆಲಸ ಮಾಡ್ತೀವಿ. ಯಾಕೆ ಹಿಂಗಾಗ್ತದಂದ್ರೆ ನಮ್ಮ ಬುದ್ಧಿ ಭ್ರಮಿತ ಆಗಿರ್ತದೆ. ಆಸೆಗೆ ದಾಸನಾದ ಪೂಜಾರಿ ದೇವರನ್ನು ಮರೆತ ಬಂಗಾರವನ್ನು ಹಿಡ್ಕೊಂಡ. ಅದಕ್ಕೆ ನಾವು ಈ ಪ್ರಪಂಚವನ್ನು ನಂಬಿ ಪರಮಾತ್ಮನನ್ನು ಮರಿಬಾರದು. ಪ್ರಪಂಚ ಅಂದರೆ ಇದೊಂದು ಬಂಗಾರ ಕಿರೀಟ ಇದ್ದಂಗಿದು. ಎಂಥೆಂಥವರ ಈ ಪ್ರಪಂಚ ಅನ್ನುವ ಬಂಗಾರ ಕಿರೀಟಕ್ಕೆ ಮನಸೋತು ದೇವರನ್ನು ಮರೆತಾರೆ. ಆದರೆ ನಾವು ಹಂಗೆ ದೇವರನ್ನು ಮರೆಯಬಾರದು. ನಮ್ಮ ಆಯುಷ್ಯದಲ್ಲಿ ದಿನಂಪ್ರತಿಯಾಗಿ ಎದ್ದ ತಕ್ಷಣ ಏನು ಮಾಡಬೇಕು? ನಾವು ದೀಕ್ಷಾ ತಗೊಳ್ಳಿ ಬಿಡಲಿ, ಎದ್ದ ತಕ್ಷಣ ಕಣ್ಣು ಮುಚ್ಚಿ ಬರೀ 1 ನಿಮಿಷ ಆಗಲಿ 5 ನಿಮಿಷ ಆಗಲಿ ದೇವರನ್ನು ನೆನೆಸಬೇಕು, ಧ್ಯಾನ ಮಾಡಬೇಕು. ಅದನ್ನು ಮಾಡದೇ ಇದ್ರೆ ನಮ್ಮ ಆಯುಷ್ಯ ವ್ಯರ್ಥ. ಇಷ್ಟೆಲ್ಲ ಭೂಮಿ ಕೊಟ್ಟವರೇನು? ಅಪ್ಪ ಮುತ್ತೆ ಇವ್ರು ಕೊಟ್ಟಾರೇನು? ದೇವರು ಕೊಟ್ಟಾನ ಭೂಮಿಯನ್ನು. ಇಷ್ಟೆಲ್ಲ ದ್ರಾಕ್ಷಿ ಬೆಳೆಸವ್ರು ಯಾರು? ದೇವರು ಬೆಳೆಸ್ತಾನ. ಕರೆನ ನೀ ದ್ರಾಕ್ಷಿ ಭಾಗಾಯಿತದಾರನ ಆಗಿದ್ರ, ದ್ರಾಕ್ಷಿ ತೋಟದ ಮಾಲಕನ ಆಗಿದ್ರ, ಏನೇನು ಇರಲಾರದ ಬಯಲೊಳಗೆ 1 ದ್ರಾಕ್ಷಿ ಹಣ್ಣು ಬೆಳೆಸಿ ತೋರಿಸ್ಪ ನೋಡೋನು. ಯಾವ ವಿಜ್ಞಾನಿಗೂ ಸಾಧ್ಯ ಆಗುವುದಿಲ್ಲದು. ಮಣ್ಣು ತಗೋಬಾರ್ದು, ನೀರು ತಗೋಬಾರ್ದು, ಏನೂ ಇಲ್ಲ, ಅಂಗೈ ಒಳಗೆ ಹಂಗ ದ್ರಾಕ್ಷಿ ಬೆಳೆಸಿ ತೋರಿಸ್ಬೇಕವ. ಅದನ್ನ ಬರೀ ದೇವರಷ್ಟ ಮಾಡ್ಲಕ್ಕೆ ಸಾಧ್ಯ, ತುಳುಕಿದವ್ರು ಯಾರಿಂದ ಇದು ಸಾಧ್ಯ ಇಲ್ಲ. ಜೋಳದ ಕಾಳ ವಿಜ್ಞಾನಿಗೆ ತಯಾರು ಮಾಡ್ಲಕ್ಕೆ ಬರಂಗಿಲ್ಲ.
ದ್ರಾಕ್ಷಿ ವಿಜ್ಞಾನಿಗೆ ತಯಾರು ಮಾಡ್ಲಿಕ್ಕೆ ಬರಂಗಿಲ್ಲ. ನಾವು ಏನೇನು ಹಣ್ಣು ಹಂಪಲ ಗಿಡ ಗಂಟಿ ಏನೇನು ಬೆಳಿತೀವಲ್ಲ ಇದನ್ನೆಲ್ಲ ದೇವರು ತಯಾರು ಮಾಡ್ತಾನೆ, ನಾವೆಲ್ಲ ಬಳಸೋರು ಅಷ್ಟ. ಇದು ನಮಗೆ ಗೊತ್ತಿರಬೇಕು. ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮುಂಜಾನೆ ಎದ್ದ ತಕ್ಷಣ ಪರಮಾತ್ಮನನ್ನು ನಾವು ನೆನೆಸುವುದೇ ಪ್ರಾರ್ಥನೆ, ಅದುವೇ ಪೂಜೆ ಅಂತ ಹೇಳ್ತಾ ತಾವೆಲ್ಲರೂ ದಿನಂಪ್ರತಿಯಾಗಿ ಈ ಪ್ರದೇಶದಲ್ಲಿ ಹುಚ್ಚೇಶ್ವರ ಮಹಾಶಿವಯೋಗಿಗಳಾಗಿ ಹೋದರು. ಯಾರ ಸಲುವಾಗಿ ಇಷ್ಟ ತಪಸ್ಸು ಮಾಡಿ ಹೋದ್ರೆ ಈ ಜಾಗದಾಗ ಅವ್ರಿಗೇನು ಹಿಂದೋ ಮುಂದೋ? ಸನ್ಯಾಸಿಗಳಿಗೆ ಯಾರು ಇರ್ತಾರೆ? ಹಿಂದೂ ಇಲ್ಲ ಸ್ವಾಮಿ, ಮುಂದಿಲ್ಲ, ಗೋವಿಂದನಲ್ಲದೆ ಇಹ ಪರವಿಲ್ಲ. ಇನ್ನು ನಿಮಗೆ ಹಿಂದೆ ಗಾಳಿಪಟದ ಗಟ್ಟಲೆ ಒಂದು ಹೊಲಗಸಿ ಇರ್ತೈತಿ, ಮುಂದೊಂದು ದೊಡ್ಡ ಸೂತ್ರ ಇರ್ತೈತಿ. ಸನ್ಯಾಸಿಗಳಿಗೆ ಯಾರು ಇರ್ತಾರ? ಅವ್ರು ಯಾರ ಸಲುವಾಗಿ ಇಲ್ಲಿ ತಪಸ್ಸನ್ನು ಮಾಡಿದ್ರು ಅಂದ್ರೆ ಈ ಬೀಳೂರು ಗ್ರಾಮಸ್ಥರಿಗೆ ಒಳ್ಳೆಯದಾಗಲಿ ಅಂತ ಅಲ್ಲಿ ಗುರುಬಸವ ಶಿವಯೋಗಿಗಳು, ಇಲ್ಲಿ ಹುಚ್ಚೇಶ್ವರ ಶಿವಯೋಗಿಗಳು ತಪಸ್ಸು ಮಾಡಿದ್ರು. ನಿಮ್ಮ ಮನೆಯಲ್ಲಿ ಏನೇ ಇದ್ರೂ ಇಲ್ಲಿ ಅಜ್ಜಾರ ಗದ್ದಿಗೆ ಬಂದು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಹೋಗಬೇಕು. ಅಲ್ಲಿ ಗುರುಬಸವ ಅಜ್ಜಾರ ಗದ್ದಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಹೋಗಬೇಕು. ಮತ್ತು ಆ ಬಳಿಕ ಗ್ರಾಮದೈವ ಕಾಲಭೈರವನಾಥಗಂತೂ ಎಲ್ಲರೂ ಹೋಗ್ತೀರಿ. ದ್ರಾಕ್ಷಿ ಚಾಟ್ನಿ ಮಾಡೋದ್ರ ಹಿಡ್ಕೊಂಡು ಎಲ್ಲಕ್ಕೂ ಕೌಲು ಹಚ್ಚಿ ಪೂಜಾರಿಗಳು ಹೇಳಿದ್ರು, ಮನೆ ಸಾಕಾಗೈತ್ರಿ ಏನು. ನೀವು ಸ್ವಚ್ಛ ಇದ್ರಿ ಅಂದ್ರೆ ಕಾಲಭೈರವನಾಥನ ಹೆಸರು ತಗೊಂಡು ಒಂದು ಚಾಟ್ನಿ ಮಾಡ್ರಿ, ಚಲೋ ಹೇಳಿ ಕೇಳಿ ಚಲೋ ಬೆಳೆ ಬರ್ತೈತಿ. ಭಕ್ತಿ ಗಟ್ಟಿರ್ಲಿಲ್ಲ, ಭಕ್ತಿ ಗಟ್ಟಿ ಆಗಿತ್ತಂದ್ರೆ ದೇವ್ರ ಹಿಂದೆ ಈಗ ಸದ್ಯ ಬೆಟ್ಟಾಗ್ತಾನ. ನಮ್ಮಲ್ಲಿ ಭಕ್ತಿ ಗಟ್ಟಿಲ್ಲ, ಏನಾಕತ್ತೋ ಏನೋ ಏನಾಕತ್ತೇನೋ, ರೊಕ್ಕ ನೋಡಿ ಚಾಟ್ನಿ ಮಾಡಿದ್ರೆ ಅಂದ್ರೆ ಬೆಳೆ ಸರಿಯಾಗಿ ಬರಂಗಿಲ್ಲ. ಮತ್ತು ದೇವರ ನಂಬಿ ಚಾಟ್ನಿ ಮಾಡ್ರಿ, ನಿಮ್ದು ಬೇಕಾದಾಕತಿ. ಹಂಗ ಇವು 3 ತೀರ್ಥಕ್ಷೇತ್ರಗಳ ಬೀಳೂರಲ್ಲಿ, ಒಂದು ಕಾಲಭೈರವನಾಥನ ಮಂದಿರ, ಒಂದು ಗುರುಬಸವೇಶ್ವರ ಶಿವಗಳ ಗದ್ದಿಗೆ, ಇನ್ನೊಂದು ಹುಚ್ಚೇಶ್ವರ ಶಿವಗಳ ಗದ್ದಿಗೆ. ಇವು 3 ಈ ಬೀಳೂರಿನ ಶಕ್ತಿ ಕೇಂದ್ರಗಳು ಅಂತ ಹೇಳ್ತಾ ತಾವೆಲ್ಲರೂ ಇಲ್ಲಿ ಬರ್ಲಾರ್ದವ್ರು ಅಲ್ಲಿ ಬರ್ರಿ, ಅಲ್ಲಿ ಬರ್ಲಾರ್ದವ್ರು ಇಲ್ಲಿ ಬರ್ರಿ, ಎಲ್ಲರೂ ಎಲ್ಲ ಕಡೆ ಹೋಗ್ಕೋತ ಬರ್ಕೋತಿದ್ರಿ ಅಂದ್ರೆ ಬೀಳೂರು ಅಖಂಡವಾಗಿ ಉಳಿತದ, ಒಗ್ಗಟ್ಟಾಗಿ ಉಳಿತದ. ಒಂದೇ ಧ್ವನಿ ಬೀಳೂರಿನಿಂದ ಹೊರಗೆ ಬರ್ತದೆ. ಆ ಕಡೆ ಅವ್ರ ಆ ಕಡೆ, ಈ ಕಡೆ ಅವ್ರ ಈ ಕಡೆ, ಆ ಕಡೆ ಅವ್ರ ಮಂಗಳಾರತಿ ಅನ್ನೋದು, ಈ ಕಡೆ ಅವ್ರ ಬೇರೆ ಪದ ಅನ್ನೋದು ಹೊಂದಂಗಿಲ್ಲ. ಅದು ಎಲ್ಲರೂ ಒಂದಾಗಿ ಹೋದಾಗ ಮಾತ್ರ ಏನಾದರೂ ಮಾಡಲಿಕ್ಕೆ ಸಾಧ್ಯದ ಅಂತ ಹೇಳ್ತಾ ತಾವೆಲ್ಲರೂ ಶ್ರದ್ಧೆಯಿಂದ ಕೇಳಿದ್ದಕ್ಕಾಗಿ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಶರಣಾರ್ಥಿಗಳು.